Good evening. Am I audible to everyone clearly? Am I audible now? Okay, yes. So let us begin the class. We started with differential equations. As I told earlier, ತುಂಬಾ important chapter in terms of mathematics. Okay, ನಿಮ್ಮ higher classes ಗೂ ಆಗಲಿ CET wise ಆಗಲಿ ಅಥವಾ JE wise ಆಗಲಿ ತುಂಬಾ important chapter. So here we are seeing order and degree solutions of differential equations. Okay, ಇದರಲ್ಲಿ ಫಾರ್ಮೇಶನ್ ಡಿಲೀಟ್ ಆಗಿದೆ. ಸೊ ಅಂಡರ್ ಸೊಲ್ಯೂಷನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ವೇರಿಯೇಬಲ್ ಸಪರೇಬಲ್ ನೋಡಿದ್ವಿ. ಒಂದೆರಡು ಜನರಲ್ ಮೆಥಡ್ ಒಂದೊಂದ್ಸಲ ನೀವು ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಕೋಬಹುದು. ಪ್ರತಿ ಸಲ ಒಂದೆರಡು ಸಿಂಪಲ್ ಎಕ್ಸಾಂಪಲ್ ನೋಡಿದ್ವಿ. ಯಾವ್ದು ಮೆಥಡ್ ಬೇಕಂತ ಏನಿಲ್ಲ. ನಿಮ್ಗೆ y ಈಕ್ವಲ್ಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿರುತ್ತೆ, which definitely involves derivatives. Okay, and since derivatives and integrals are inverse of each other, so when you directly integrate, sometimes you will get directly y equals to f of x. ಯಾವುದೇ ಮೆಥಡ್ ಇಲ್ಲ, ಒಂದು ಎಕ್ಸಾಂಪಲ್ ಏನೋ ನೋಡಿದ್ವಿ. Then we completed variable separable. Today we will see last two methods, homogeneous ಮತ್ತೆ dy by dx plus py form. Okay, so ಅದಕ್ಕೆ ಹೋಗೋಕ್ಕಿಂತ ಮುಂಚೆ one more example we will finish off. ನೋಡೋಣ ಏನ್ ಹೇಳ್ತಾರೆ. If dy by dx equals to tan square x plus y, then what is the value of sine 2 times of x plus y? ಸೊ ಈ ಸೈನ್ 2 times x plus y ನೀವು ನೋಡ್ಬೋದು, ಇದು ಫಂಕ್ಷನ್ ಫಾರ್ಮ್ ನಲ್ಲಿ ಇದೆ. ಸೊ ಬೇಸಿಕಲಿ ನೀವು ಸೊಲ್ಯೂಷನ್ ಫೈಂಡ್ ಮಾಡ್ಬೇಕಿಲ್ಲಿ, ಕರೆಕ್ಟ್ ಅಲ್ವಾ? ಸೊ ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಶನ್ ಏನಿದೆ, ಇಟ್ಸ್ ಅ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ, ಸೊ ಈಗ ನೀವು ನೋಡ್ಬೋದು ಇದು ಯಾವುದೇ ಹೋಮೋಜಿನಿಯಸ್ ಇಲ್ಲಿ ಅಪ್ಲೈ ಆಗಲ್ಲ. dy by dx plus py ಫಾರ್ಮ್ ನಲ್ಲಂತೂ ಇಲ್ಲ. ವೇರಿಯೇಬಲ್ ಸಪರೇಬಲ್ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಈ ಎಕ್ಸ್ ಪ್ಲಸ್ ವೈ ಅನ್ನೋದು ಟ್ಯಾನ್ ಸ್ಕ್ವೇರ್ ಜೊತೆ ಇದ್ದಿದ್ರಿಂದ ಟುಗೆದರ್ ದೇ ವಿಲ್ ಮೂವ್. ಸ್ವಲ್ಪ ವೇರಿಯೇಬಲ್ ಸಪರೇಬಲ್ ಕಷ್ಟ ಆಗುತ್ತೆ. ನಾನು ಫಸ್ಟ್ ಕ್ಲಾಸ್ ನಲ್ಲೂ ಈ ತರ ಒಂದು ಎಕ್ಸಾಂಪಲ್ ಮಾಡಿದ್ದೆ. Whenever you have x plus y or any operation like this under trigonometry function or under any function, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ತರ ನಾನು ಎಕ್ಸಾಕ್ಟ್ ಸೇಮ್ ಕ್ವೆಶನ್ ಒಂದು ಮಾಡಿದ್ದೀನಿ, ಬರೀ ಫಂಕ್ಷನ್ ಬೇರೆ ಇತ್ತಷ್ಟೇ. ವಾಟ್ ಯು ಡೂ ಇಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇದನ್ನ. ಲೆಟ್ x plus y equals to z. Okay, now throughout you find the derivative with respect to x. So x ಜೊತೆ x 1 ಆಗುತ್ತೆ, y ದು dy by dx ಆಗುತ್ತೆ, z ಗೆ dz by dx ಆಗುತ್ತೆ, ಕರೆಕ್ಟಾ? So from this what I can write dy by dx as, I can write this as dz by dx minus 1 ಅಂತ ಆಯ್ತು. ಸೊ ಈಗ ನಿಮ್ ಕೊಟ್ಟಿರೋ ಕ್ವಶನ್ ನ ರೀರೈಟ್ ಮಾಡ್ಕೊಂಡ್ರೆ dy by dx ಏನಾಯ್ತು, dz by dx minus 1. ಆಮೇಲೆ ಈ ಕಡೆ ಏನಾಯ್ತು, ಟ್ಯಾನ್ ಸ್ಕ್ವೇರ್ z ಆಯ್ತು, ಹೌದಾ? ಸೊ ನಾವು ಲಿಟಲ್ ಬಿಟ್ ಯು ರೀಅರೇಂಜ್ ಒನ್ಸ್ ಅಗೇನ್. ಸೊ ಈ 1 ನ ಈ ಕಡೆ ಹಾಕಿದ್ರೆ 1 plus tan square z ಆಯ್ತು. Or this you can write as dz by dx. 1 plus tan square is nothing but sec square, ಹೌದಾ? 1 plus tan square is nothing but secant square. So now you can see that ತುಂಬಾ ಈಸಿಯಾಗಿ ಇಲ್ಲಿ ನಿಮ್ ಡೆರಿವೇಟಿವ್ಸ್ ಇಂಡಿಪೆಂಡೆಂಟ್ ಟರ್ಮ್ ಆಗಿದ್ರಿಂದ ತುಂಬಾ ಈಸಿಯಾಗಿ ನೀವು ವೇರಿಯೇಬಲ್ಸ್ ನ ಸಪರೇಟ್ ಮಾಡ್ಕೋಬಹುದು. ಫಸ್ಟ್ ಇದನ್ನ ಈ ಕಡೆ ಹಾಕಿ dx ನ, then again you can bring back this secant square z. Okay, so now you can see that you have clearly separated the variables. So ಮತ್ತೆ ಇಲ್ಲಿ ಫಸ್ಟ್ ಮೆಥಡ್ ಅಪ್ಲೈ ಆಯ್ತು. ಇದನ್ನ ಹೇಗ್ ಬರಿಬಹುದು ನೀವು, cos square z dz ಅಂತ ಬರಿಬಹುದು equals to dx. But we in integration we don't know the integrals of what powers, correct ಅಲ್ವಾ? we don't know the integrals of powers. ಸೊ ನಾನು ನಿಮ್ಗೆ ಯಾವಾಗ್ಲೂ ಹೇಳಿದ್ದೀನಿ, ಪವರ್ಸ್ ಬಂದ್ರೆ ಐಡೆಂಟಿಟೀಸ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ. 1 plus we know sorry 1 plus cos 2 theta we know. ಏನು 1 plus cos 2 theta is 1 plus 2 cos square theta minus 1, ಕರೆಕ್ಟ್ ಅಲ್ವಾ? ಸೊ ಇದರಿಂದ cos square theta ವ್ಯಾಲ್ಯೂನ ನಾವು ಬರ್ಕೊಂಡ್ರೆ ಏನಾಗುತ್ತೆ, 1 plus cos 2z divided by 2.
dz equals to dx. ಸೊ ಈ 1/2 ನ ಹೊರಗಡೆ ಬರ್ಕೊಂಡು if we integrate both sides with respect to the respective variables, ಇವಾಗ ಇದೇನಾಗುತ್ತೆ, ಇದು dx ಆಯ್ತು. ಸೊ ಇದು 1/2 ಹಂಗೆ ಉಳಿತು. 1 with respect to z ಆಗುತ್ತೆ. Integration of cos x is sin x. So integration of cos z will be sin z. ಆದ್ರೆ z ಜಾಗದಲ್ಲಿ 2 ಇದೆ, ಸೊ ಇದೇನಾಗುತ್ತೆ 2 ಆಗುತ್ತೆ. ಇಲ್ಲೇನಾಯ್ತು x plus c. Okay, so now what we can write here, this is nothing but z by 2 and this is nothing but sin 2z divided by 2 into 2 4 ಆಯ್ತು. ಈ ಕಡೆ ಎಷ್ಟು ಉಳಿತು x plus c. ಓಕೆ, ಆದ್ರೆ ನಮ್ಗೆ ಬೇಕಾಗಿರೋದು x ಮತ್ತೆ y ಫಾರ್ಮ್ ನಲ್ಲಿ ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ z ಏನಂತ ತಗೊಂಡ್ವಿ ನಾವು, x plus y ಅಂತ ತಗೊಂಡಿದ್ವಿ. ಸೊ ಇದು 2 ಆಯ್ತು. ಇಲ್ಲಿ ಮತ್ತೆ ಸೈನ್ ಆಫ್ 2 ಟೈಮ್ಸ್, ಓಕೆ, ಇದು ಮತ್ತೆ x plus y ಆಯ್ತು ಡಿವೈಡೆಡ್ ಬೈ 4 ಈಕ್ವಲ್ಸ್ ಟು x plus c. ಓಕೆ, ಸೊ ಈ ತರ ನಮ್ಗೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ಅವ್ರು ಕೇಳಿರೋದೇನು, ಸೈನ್ ಆಫ್ 2x plus y. ಓಕೆ, ಸೊ ನಿಮ್ಗೆ ಎಲ್ಲಿದೆ ಸೈನ್ ಆಫ್ 2x plus y, ಇಲ್ಲಿದೆ ಸೈನ್ ಆಫ್ 2x plus y. ಸೊ ಯು ಸ್ಟಾರ್ಟ್ ಸಪರೇಟಿಂಗ್ ದ ಟರ್ಮ್ಸ್ 1 by 1. ಓಕೆನಾ, ಸೊ ಇಲ್ಲಿ 1/2 ಈ ಕಡೆ ಮಲ್ಟಿಪ್ಲೈ ಮಾಡೋಕ್ಕಿಂತ ಇಲ್ಲೇನೋ ಹೊರಗಡೆ ಇದ್ದಿದ್ದು ಪರವಾಗಿರ್ಲಿಲ್ಲ ಇಲ್ಲಿ. ಓಕೆ, ಸೊ ಈ 1/2 ನ ಆ ಕಡೆ ಹಾಕಿದ್ರೆ ಏನ್ ಸಿಗುತ್ತೆ, ಇಲ್ಲಿ x plus y plus sin 2x plus y divided by 2. ಈ ಕಡೆ ಏನ್ ಸಿಗುತ್ತೆ 2x plus 2c ಅಂತ ಸಿಗುತ್ತೆ. ಹೌದಾ, ಇಲ್ಲಿ 1 ಟೈಮ್ x ಕ್ಯಾನ್ಸಲ್ ಆಯ್ತು. ಆಮೇಲೆ ಏನ್ ಉಳ್ಕೊಳ್ಳುತ್ತೆ, ಸೈನ್ ಆಫ್ 2 ಟೈಮ್ಸ್ x plus y divided by 2. 1 ಟೈಮ್ x ಉಳ್ಕೊಂತು, ಪ್ಲಸ್ y ನ ಆ ಕಡೆ ಹಾಕಿದ್ರೆ ಮೈನಸ್ y ಆಯ್ತು, ಪ್ಲಸ್ 2c. ಓಕೆ, ಸೊ ನಮ್ಗೆ ಬೇಕಾಗಿರೋದು ಬರೀ ಇದು ಮಾತ್ರ. ಸೊ ಸ್ಟಿಲ್ ಐ ಹ್ಯಾವ್ ಟು ಶಿಫ್ಟ್ ದಟ್ 2 ಆನ್ ದ ಅದರ್ ಹ್ಯಾಂಡ್. ಅವಾಗ ಏನ್ ಸಿಗುತ್ತೆ ನನಗೆ, 2x minus 2y plus 4c. ಓಕೆ, ಸೊ ಫ್ರಮ್ ಎವ್ರಿವೇರ್ ಯು ಕ್ಯಾನ್ ಟೇಕ್ 2 ಕಾಮನ್ ತಗೊಂಡ್ರೆ ಏನಾಯ್ತು, ಇಲ್ಲಿ x minus y ಆಯ್ತು. ಆಮೇಲೆ ಈ 4c ಅನ್ನೋದು ಒಂದು ಕಾನ್ಸ್ಟೆಂಟ್, ಸೊ ಇದನ್ನ ಮತ್ತೊಂದು ಕಾನ್ಸ್ಟೆಂಟ್ ಅಂತ ಬರಿಬಹುದು. ಸೊ ಇದ್ರ ವ್ಯಾಲ್ಯೂ ಏನಾಯ್ತು, 2 ಟೈಮ್ಸ್ ಆಫ್ x minus y plus c. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಸೊ ತುಂಬಾ ಸಿಂಪಲ್ ಸೊಲ್ಯೂಷನ್. ವೇರಿಯೇಬಲ್ ಸಪ್ರೇಬಲ್, ಈ ತರ ನಿಮ್ಗೆ ವೇರಿಯೇಬಲ್ ಸಪರೇಟ್ ಮಾಡಕ್ ಆಗದೆ ಇದ್ದಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಜೊತೆ x plus y ಈ ತರ ಬಂದ್ರೆ ಆಲ್ವೇಸ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್, then you can separate the variables. Okay, yes, so for this the answer is option B. Next method ಹೋಗಿಂತ ಮುಂಚೆ yes, there is one more question like this. ಏನಿದೆ, what is the solution of cos of x plus y dy equals to dx ಅಂತ ಇದೆ, correct? Okay, so what you can see here is you have cos of x plus y dy is equal to dx. ಸರಿನಾ? ಸೊ ಈಗ ಡೈರೆಕ್ಟ್ ಆಗಿ ವೇರಿಯೇಬಲ್ ಅಂತೂ ಸಪರೇಟ್ ಮಾಡಕ್ ಆಗಲ್ಲ, ಬಿಕಾಸ್ ಇಟ್ ಇಸ್ cos of x plus y. Okay, even if you apply the identity also, cos a plus b, again x and y will move together. So idrinda ನಾನು ಇಲ್ಲಿ ಏನ್ ಬರಿಬಹುದು, cos of x plus y equals to dx by dy ಅಂತ ಬರಿಬಹುದು, ಅಥವಾ ಇದನ್ನ ಈ ಕಡೆ ಇಟ್ಟು ಒಂದ್ ಸೆಕೆಂಡ್ dy by dx ಅನ್ನ ಬರ್ಕೊಂಡ್ರೆ. ಓಕೆ, ಸೊ ಇದನ್ನ dy by dx ಅಂತ ಈ ಕಡೆ ಬರ್ಕೊಂಡು ಈ ಕಡೆ ಇದನ್ನ ಹಾಕಿದ್ರೆ ಇದೇನಾಗುತ್ತೆ, 1 cos x plus y ಅಂತ ಆಗುತ್ತೆ, ಕರೆಕ್ಟಾ? So now for your convenience, again take cos this as some z. So if I differentiate both sides with respect to x, I will get something like this. So from this dy by dx becomes dz by dx minus 1, correct? So now your required equation, ಇವಾಗ ಇದೇನಾಗುತ್ತೆ, dy by dx ಏನಾಯ್ತು, ಇಷ್ಟ ಆಯ್ತು. ಆಮೇಲೆ this is cos of z ಆಯ್ತು, ಸರಿನಾ? ಈಗ ಮತ್ತೆ -1 ಅನ್ನ ಆ ಕಡೆ ತಗೊಳ್ಳೋಣ. ಆಮೇಲೆ 1 by cos ಅನ್ನೋದು ಏನು, secant plus 1, correct? So now if I separate the variables, okay, if I separate the variables, ಇದನ್ನ ಈ ಕಡೆ ತಗೊಂಡ್ ಬಂದು
ಓಕೆ, ಡಿ ಝೆಡ್ ಜೊತೆ ಡಿ ಎಕ್ಸ್ ಅನ್ನ ಆ ಕಡೆ ಹಾಕಿದ್ರೆ ವೇರಿಯೇಬಲ್ಸ್ ತುಂಬಾ ಸಿಂಪಲ್ ಆಗಿ ಸಪ್ರೇಟ್ ಆಯ್ತು. ಓಕೆ, ಸೊ ಇಲ್ಲಿವರೆಗೂ ನೋ ಪ್ರಾಬ್ಲಮ್. ದಿಸ್ ಇಸ್ ಅಗೇನ್ ಫಸ್ಟ್ ಮೆಥಡ್ ಓನ್ಲಿ, ವೇರಿಯೇಬಲ್ ಸಪ್ರೇಬಲ್ ಓನ್ಲಿ. ಈಗ ಸ್ವಲ್ಪ ಡೈರೆಕ್ಟ್ ಇಂಟಿಗ್ರೇಷನ್ ನೋಡಿ, ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಇಟ್ ಇಸ್ 1/1 ಪ್ಲಸ್ ಸೀಕೆಂಟ್ ಝೆಡ್. ನಮ್ಗೆ ಈ ತರ ಇಂಟಿಗ್ರೇಷನ್ ಗೊತ್ತಿಲ್ಲ, ಹೌದಾ? ಸೊ ಏನ್ ಮಾಡ್ಬೋದು? This you can write as, we know that this I can write as cos z. Yes. Now if I take the LCM here, the LCM is cos z. So illenaitu 1 plus cos z aitu. Idanna nanu reciprocate ಮಾಡ್ಕೊಂಡ್ರೆ LCM ಈ cos z ಅನ್ನೋದು ಇಲ್ಲಿ ಬಂತು. ಕರೆಕ್ಟಾ? dz equals to dx. Now ಈ ತರ ಇಂಟಿಗ್ರೇಷನ್ ನಾವು ತುಂಬಾ ಅಂದ್ರೆ ತುಂಬಾ ಮಾಡಿದೀವಿ 7th ಚಾಪ್ಟರ್ ಅಲ್ಲಿ ಇಂಟಿಗ್ರಲ್ಸ್ ಅಲ್ಲಿ. ಓಕೆ, ಸೊ ಈಗ ನೀವು ನೋಡ್ಬೋದು ಕಾಸ್ ಝೆಡ್ ಅಪಾನ್ 1 ಪ್ಲಸ್ ಕಾಸ್ ಝೆಡ್ ಅನ್ನೋದು ರ್ಯಾಷನಲ್ ಫಂಕ್ಷನ್. ನಮ್ಗೆ ಯು ಬೈ ವಿ ರೂಲ್ ಗೊತ್ತಿಲ್ಲ ಇಂಟಿಗ್ರೇಷನ್ ಅಲ್ಲಿ, ಕರೆಕ್ಟ್? ಬಟ್ ಸಚ್ ಕೈಂಡ್ ಆಫ್ ಇಂಟಿಗ್ರೇಷನ್ಸ್ ವಿ ಹ್ಯಾವ್ ಡನ್ ಮೆನಿ. ನೀವು ಡಿನಾಮಿನೇಟರ್ ನೋಡಿದ್ರೆ ಡಿನಾಮಿನೇಟರ್ ನಲ್ಲಿ ಏನಿದೆ 1 ಪ್ಲಸ್ ಕಾಸ್ ಝೆಡ್, ನ್ಯೂಮರೇಟರ್ ನಲ್ಲಿ ಬರೀ ಕಾಸ್ ಝೆಡ್. ಸೊ ವಿ ವಾಂಟ್ 1, ಸೊ ವಿ ಕ್ಯಾನ್ ಆಡ್ 1, we can subtract 1. Yes, so this I can write as 1 plus cos z minus 1, because that 1 cos z is already there, that 1 was not there, that was the only issue. Okay, so now ಈ ತರ ಬಂದಾಗ ನಾನು ನಿಮ್ಗೆ ಈ ತರ ತುಂಬಾ ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡಿಸಿದೀನಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ. ಈ ತರ ಮಾಡ್ಕೊಂಡು we have to divide each term, ಗ್ರೂಪ್ ಮಾಡ್ಕೊಂಡು. ಸೊ ಇದನ್ನ ಗ್ರೂಪ್ ಮಾಡಿದಾಗ ಫಸ್ಟ್ ಟರ್ಮ್ ನಲ್ಲಿ ಡಿವೈಡ್ ಮಾಡಿದ್ರೆ 1 ಉಳ್ಕೊಳ್ಳುತ್ತೆ, ಸೆಕೆಂಡ್ ಟರ್ಮ್ ನಲ್ಲಿ ಏನ್ ಉಳ್ಕೊಳ್ಳುತ್ತೆ? 1 ಪ್ಲಸ್ ಕಾಸ್ ಝೆಡ್ ಉಳ್ಕೊಳ್ಳುತ್ತೆ. ಓಕೆ, ಡಿ ಝೆಡ್ ಈಕ್ವಲ್ಸ್ ಟು ಡಿ ಎಕ್ಸ್. ಅಗೇನ್ ದಿಸ್ ವಿ ಕ್ಯಾನ್ ಇಂಟಿಗ್ರೇಟ್, ಬಟ್ ದಿಸ್ ಇಸ್ ದ ಪ್ರಾಬ್ಲಮ್. ಈ ತರ ಬಂದಾಗ ನಿಮ್ಗೆ ಮತ್ತೆ ಐಡೆಂಟಿಟಿಗೆ ಹೋಗಕ್ ಹೇಳಿದೀನಿ. 1 ಪ್ಲಸ್ ಕಾಸ್ 2 ಥೀಟಾ ಇಸ್ ನಥಿಂಗ್ ಬಟ್ 2 ಕಾಸ್ ಸ್ಕ್ವೇರ್ ಥೀಟಾ. ಆದ್ರೆ ನಮ್ಮ ಹತ್ರ ಏನಿದೆ? ಬರೀ ಝೆಡ್ ಮಾತ್ರ ಇದೆ. ಸೊ ಇಲ್ಲಿ ಏನ್ ತಗೊಂತೀರಾ? ಹಾಫ್ ಆಂಗಲ್ ತಗೋತೀರಾ. ಸೊ ಇದೇನಾಗುತ್ತೆ? 1/2 ಟೈಮ್ಸ್ cos square z by 2 ಆಗುತ್ತೆ. ಕರೆಕ್ಟಾ? ಬೈ ದ ಐಡೆಂಟಿಟಿ. ಸೊ 1 ಪ್ಲಸ್ ಕಾಸ್ 2 ಥೀಟಾ ಏನಾಯ್ತು? 2 ಟೈಮ್ಸ್ ಕಾಸ್ ಸ್ಕ್ವೇರ್ ಥೀಟಾ, ಬಟ್ ನಮ್ಗೆ ಹಾಫ್ ಆಂಗಲ್ ಬೇಕು. ಫೈನ್. ಓಕೆ, ಸೊ ನಾವ್ ದಿಸ್ ಇಸ್ ಈ 1/2 ಹಂಗೆ ಉಳಿತು. 1 ಬೈ ಕಾಸ್ ಸ್ಕ್ವೇರ್ ಇಸ್ ಸೀಕೆಂಡ್ ಸ್ಕ್ವೇರ್ dz equals to dx. Now think, do you know all the integrations? Yes, we can integrate 1. We know integration of secant, and definitely we know integration of dx. So if I integrate everywhere 1 with respect to z, z ಆಯ್ತು. ಈ 1/2 ಹಂಗೆ ಉಳಿತು. ಇಂಟಿಗ್ರೇಷನ್ ಆಫ್ sec square x is tan x. ಸೊ ಇದೇನಾಯ್ತು? tan x. ಆದ್ರೆ x ಜಾಗದಲ್ಲಿ z/2 ಇದೆ, ಅಂಡ್ ಅಗೇನ್ ಬಟ್ z ಜಾಗದಲ್ಲಿ ಬರೀ z ಇಲ್ಲ. ಸೊ z/2 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1/2 ಈಕ್ವಲ್ಸ್ ಟು ಇದೇನಾಯ್ತು? x ಪ್ಲಸ್ ಸಿ. ಓಕೆ, ಸೊ ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. ಏನೇನ್ ಉಳಿತು ಇವಾಗ? z ಏನಂತ ತಗೊಂಡಿದ್ವಿ? x ಪ್ಲಸ್ y ಮೈನಸ್ ಟ್ಯಾನ್ ಆಫ್ z/2 ಅಂದ್ರೆ ಎಷ್ಟಾಯ್ತು? x ಪ್ಲಸ್ y/2 ಈಕ್ವಲ್ಸ್ ಟು x ಪ್ಲಸ್ ಸಿ. ಇವಾಗ ಎರಡು ಕಡೆ x ಕ್ಯಾನ್ಸಲ್ ಆಗುತ್ತೆ. ಏನ್ ಉಳ್ಕೊಳ್ಳುತ್ತೆ? y ಮೈನಸ್ ಟ್ಯಾನ್ ಆಫ್ x ಪ್ಲಸ್ y/2 ಈಕ್ವಲ್ಸ್ ಟು ಸಿ. And that's your required solution. ಈ ತರ ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಎ ದಲ್ಲಿ ಇದೆ. ಕರೆಕ್ಟಾ? ಅಂದ್ರೆ ಟ್ಯಾನ್ ಅನ್ನ ಆ ಕಡೆ ಹಾಕಿದ್ರೆ y equals to tan of x plus y/2 plus c, and that's your required solution. So this is again a variable separable only by substitution little bit. Okay, so this we had not done in the last class. ಇದೊಂದು ಉಳಿದೋಗಿತ್ತು. Yes, please read the next question till then. Okay, so we will come back to this method. ಸರಿ, ಈಗ ನಾವು ಸೆಕೆಂಡ್ ಮೆಥಡ್ ಹೋಗೋಣ. Yes, so second method,
That is how to find the solution if your differential equation is in this form or your differential equation is in this form. Okay, ಅಂದ್ರೆ ಈ ಫಾರ್ಮ್ ನಲ್ಲಿ ಇದ್ದಾಗ ನಿಮ್ಗೆ ಇದು ಹೋಮೋಜಿನಿಯಸ್ ಸ್ಯಾಟಿಸ್ಫೈ ಆಗಲ್ಲ, ವೇರಿಯೇಬಲ್ ಸಪರೇಟ್ ಮಾಡಕ್ ಆಗಲ್ಲ. ಹಿಯರ್ p and q both are functions of x. Okay, ಆಮೇಲೆ ಇಲ್ಲಿ both p and q are functions in y. ಹಾಗಾದ್ರೆ ಸೊಲ್ಯೂಷನ್ ಏನಾಗುತ್ತೆ? The solution is given by y into integrating factor equals to integration of q into integrating factor dx plus c, where integrating factor is given by e to the power p dx. Okay, similarly here the solution is given by what? X into integrating factor equals to integration of q into integrating factor dy plus c, where integrating factor is given by e to the power integration of p dy. ಸೊ ನಿಮ್ದು ಕೊಟ್ಟಿರೋ ಈಕ್ವೇಶನ್ ಈ ಫಾರ್ಮ್ ನ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಯಾವುದು? dy by dx plus py. ಅಂದ್ರೆ ಫಸ್ಟ್ ಕಂಡೀಷನ್ dy by dx ಕೊಯಿಫಿಷಿಯಂಟ್ 1 ಅಂತಾನೆ ಇರಬೇಕು. ನೆಕ್ಸ್ಟ್ y ಜೊತೆ p ಅನ್ನೋ ಫಂಕ್ಷನ್ ಮಲ್ಟಿಪ್ಲೈಡ್ ಇರಬೇಕು. p ಅನ್ನೋದು ಪ್ಯೂರ್ಲಿ ಎಕ್ಸ್ ಫಾರ್ಮ್ ನಲ್ಲಿ ಇರಬೇಕು. ಆಮೇಲೆ q ಅನ್ನೋದು ಒಂದು ಫಂಕ್ಷನ್. ಈ ತರ ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಸ್ಟ್ರೇಟ್ ಅವೇ ದ ಸೊಲ್ಯೂಷನ್ ಇಸ್ ಗಿವನ್ ಬೈ y into integrating factor equals to integration of q into integrating factor plus c. ಅದೇ ತರ sometimes dy by dx ಫಾರ್ಮ್ ನಲ್ಲಿ ಬರೆಯಕ್ಕಾಗಲ್ಲ, ಅದು dx by dy ಫಾರ್ಮ್ ನಲ್ಲಿ ಇದ್ರೆ then the integration goes with respect to which variable? With variable y. Okay, so this is the solution. We have done many examples also based on this. So now we will see certain CET questions. Okay, in here, if y of x be the solution of differential equation x log x dy by dx plus y equals to 2x log x, then what is the value of y of e? ಇಲ್ಲಿ ಒಂದು ಇನ್ಫಾರ್ಮೇಶನ್ ಮಿಸ್ಸಿಂಗ್ ಇದೆ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಹಿಯರ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಓಕೆ, ಸೊ ಏನ್ ಹೇಳಿದ್ದಾರೆ? ಎಕ್ಸ್ ಲಾಗ್ ಎಕ್ಸ್ dy by dx ಪ್ಲಸ್ y ಈಕ್ವಲ್ಸ್ ಟು 2x log x ಅನ್ನೋದು ನಿಮ್ದು ಕ್ವೆಶನ್. ಇದಕ್ಕೆ ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ನಿಮ್ಗೆ ಕ್ವೆಶನ್ ಬಂದ ತಕ್ಷಣ ನಿಮ್ಗೆ ಒಂದು dy by dx ಕಾಣ್ತಾ ಇದೆಯಾ? dy by dx ಕಾಣ್ತಾ ಇದ್ರೆ ಒಂದು ಪ್ಲಸ್ y ಅನ್ನೋ ಫಂಕ್ಷನ್ ಕಾಣಿಸ್ತಾ ಇದೆಯಾ? ಅಷ್ಟು ಐಡೆಂಟಿಫೈ ಮಾಡ್ಕೊಂಡ್ಬಿಡಿ. ಓಕೆ, ನಿಮ್ದು ಅರ್ಧ ಕೆಲಸ ಕಡಿಮೆ ಆಗುತ್ತೆ. ಸೊ ನಾನು ಯಾವ ಮೆಥಡ್ ಹೋಗ್ಬೇಕು, ವೇರಿಯೇಬಲ್ ಸಪ್ರೇಬಲ್ ಯೋಚನೆ ಮಾಡ್ಬೇಕಾ ಅಥವಾ ಇದನ್ನ ಡೈರೆಕ್ಟ್ ನಾವು ಹೋಗ್ಬೋದಾ ಅಂತ ಅರ್ಧ ಕೆಲಸ. ಏನು, ಒಂದು dy by dx ತರ ಕಾಣ್ತಾ ಇದೆಯಾ, ಅದ್ರ ಜೊತೆ ಪ್ಲಸ್ y ಫಾರ್ಮ್ ನಲ್ಲಿ ಅದ್ರ ಕೊಯಿಫಿಷಿಯಂಟ್ ಏನಾದ್ರೂ ಆಗಿರ್ಲಿ, ನೋಡೋಣ ಅಡ್ಜಸ್ಟ್ ಆಗುತ್ತೋ ಇಲ್ವಾ. ಬಟ್ ಪ್ಲಸ್ y ಅನ್ನೋ ತರ ಏನಾದ್ರೂ ಸಿಗ್ತಾ ಇದೆಯಾ? ಎಸ್, ವಿ ಕ್ಯಾನ್ ಸಿ ದಟ್ dy by dx ಅನ್ನೋದು ಒಂದಿದೆ, y ಅನ್ನೋದು ಒಂದಿದೆ. ಬಟ್ dy by dx ಕೊಯಿಫಿಷಿಯಂಟ್ ಯಾವಾಗ್ಲೂ 1 ಆಗಿರ್ಬೇಕು. ಆದ್ರೆ ಇಲ್ಲೇನಿದೆ? x log x ಇದೆ. So I will divide throughout by x log x. So what I'll get here? dy by dx plus 1 upon x log x y, and here x log x cancels. What remains? 2. So now you can clearly see that it is in the form of dy by dx plus p into y equals to q. So p ಜಾಗದಲ್ಲಿ ಏನಿದೆ? 1 upon x log x and q ಜಾಗದಲ್ಲಿ 2 ಇದೆ. ಕರೆಕ್ಟಾ? So first integrating factor find out ಮಾಡೋಣ, which is integration e to the power integration p dx. Okay, so ಇದೇನಾಯ್ತು? 1 upon x log x dx. Now it is a rational function, but denominator if you observe log x differentiation 1 by x ಆಗುತ್ತೆ. So little bit substitution ಮಾಡೋಣ. Let log x equals to some t. So differentiate ಮಾಡಿದ್ರೆ ಏನಾಯ್ತು? 1 by x dx equals to dt ಆಗುತ್ತೆ. ಅವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ? e to the power 1 by x dx ಅನ್ನೋದು dt ಆಯ್ತು. 1 upon log x ನ ಏನಂತ ತಗೊಂಡ್ವಿ? t ಅಂತ ತಗೊಂಡ್ವಿ. ಓಕೆ, ಸೊ therefore integration of 1 by t is log t. Now exponential and log are inverse of each other. ಸೊ ಏನ್ ಉಳಿತು? ಬರೀ t ಉಳಿತು. ಆದ್ರೆ t ನ ನಾವ್ ಏನಂತ ಕನ್ಸಿಡರ್ ಮಾಡಿದ್ವಿ? log x ಅಂತ ಕನ್ಸಿಡರ್ ಮಾಡಿದ್ವಿ.
ಸೊ ನಿಮ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಲಾಗ್ ಎಕ್ಸ್ ಆಯ್ತು. ದೇರ್ ಫಾರ್ ದ ಸೊಲ್ಯೂಷನ್ ಇಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಪ್ಲಸ್ c. ಓಕೆ, ಸೊ ದಿಸ್ ಇಸ್ y log x equals to 2 times integration of log x is x log x minus x plus c. So this is your general solution. ಅವರು particular solution ಕೇಳಿದ್ದಾರೆ y of e ಏನಾಗುತ್ತೆ. ಆದ್ರೆ particular solution ಕೇಳಬೇಕಾದ್ರೆ ನಮ್ಗೆ c ವ್ಯಾಲ್ಯೂ ಗೊತ್ತಾಗಬೇಕು. ಕರೆಕ್ಟಾ? c ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಬೇರೆ ಏನು ಕಂಡೀಷನ್ಸ್ ಕೊಟ್ಟಿಲ್ಲ. ಆದ್ರೆ ಏನ್ ಹೇಳ್ತಾರೆ, x is greater than or equal to 1 ಅಂತ ಹೇಳ್ತಾರೆ. ಅಂದ್ರೆ x 1 ಆಗಿರ್ಬೋದು, 1 ಕಿಂತ ಗ್ರೇಟರ್ ಆಗಿರ್ಬೋದು. ನಾವು x ಈಕ್ವಲ್ಸ್ ಟು 1 ಅಂತ ತಗೊಳ್ಳೋಣ. ಓಕೆ, ಸೊ x ಈಕ್ವಲ್ಸ್ ಟು 1 ಅಂತ ತಗೊಂಡ್ರೆ ಏನ್ ಸಿಗುತ್ತೆ, ಇದು ಲಾಗ್ 1 ಆಯ್ತು. ದಿಸ್ ಇಸ್ 1 ಲಾಗ್ 1 ಮೈನಸ್ 1 ಪ್ಲಸ್ ಸಿ. ಓಕೆ, ಬಟ್ ವಾಟ್ ಇಸ್ ಲಾಗ್ 1? 0. ಕರೆಕ್ಟ್? ಸೊ ಇದು ಕೂಡ 0 ಆಯ್ತು. ಏನ್ ಉಳಿತಿಲ್ಲಿ? 2 ಟೈಮ್ಸ್. ಓಕೆ, ಇದು 0 ಮೈನಸ್ 1 ಮೈನಸ್ 1 ಉಳಿತು. ಸೊ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ? ಪ್ಲಸ್ 2 ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಮೈನಸ್ 2 ಆಯ್ತು. ಮೈನಸ್ 2 ನ ಹಾಕಿದ್ರೆ ಸಿ ವ್ಯಾಲ್ಯೂ ಪ್ಲಸ್ 2 ಆಯ್ತು. ಯಾಕೆ? ಇಲ್ಲಿ ಲಾಗ್ 1 0 ಆಯ್ತು, ಇಲ್ಲಿ ಲಾಗ್ 1 0 ಆಯ್ತು. 2 ಇಂಟು ಮೈನಸ್ 1 ಮೈನಸ್ 2 ಆಯ್ತು. ಓಕೆ, ಸೊ therefore now we can find out y of e. y of e ಅಂದ್ರೆ ಏನು? x equals to e. Okay, so in general solution from equation 1 ಇವಾಗ ಇದೇನಾಯ್ತು, y log e equals to 2 times e log e minus e. c ಎಷ್ಟು ಸಿಕ್ತು? 2 ಅಂತ ಸಿಕ್ತು. ಸರಿನಾ? ಈಗ ಲಾಗ್ e ಅನ್ನೋದು ಮತ್ತೆ ಐಡೆಂಟಿಟಿ ಫಂಕ್ಷನ್ ಆಯ್ತು. ಬರೀ y ಉಳಿತಿಲ್ಲಿ. ಇಲ್ಲಿ ಮತ್ತೆ ಐಡೆಂಟಿಟಿ ಫಂಕ್ಷನ್ ಆಯ್ತಿದು. ಸೊ ಇಲ್ಲಿ 1 ಉಳಿತು ಪ್ಲಸ್ 2. ಕರೆಕ್ಟಾ? ಈಗ ಈ ಮತ್ತೆ ಈ ಕ್ಯಾನ್ಸಲ್ ಆಯಿದ್ರೆ ಇದು 0 ಆಯ್ತು. ಸೊ y ಎಷ್ಟಂತ ಉಳಿತು? 2 ಇಂಟು 0 is 0. 0 plus 2 is 2. ಸೊ y ಎಷ್ಟು ಉಳಿತು? ಓನ್ಲಿ 2. ಸೊ ವಾಟ್ ಇಸ್ ಯೋರ್ ಆನ್ಸರ್? ಆಪ್ಷನ್ ಸಿ. Okay, so this is the question based on your second method. Fine. So your answer is C here. Any doubts? Any doubts to anyone? Okay. Next. So simple question. ಎರಡು ತುಂಬಾ simple questions. ಏನ್ ಹೇಳ್ತಾರೆ? Find the integrating factor. So like 1 mark question ತರ MCQ ನಲ್ಲೂ ಕೇಳಬಹುದು. Find the integrating factor of dy by dx plus y equals to 1 plus y by x. Okay. So ನೋಡಿದ ತಕ್ಷಣ ನಿಮ್ಗೆ ಅನ್ಸ್ಬೋದು, ಓ ಇಲ್ಲಿ dy by dx ಇದೆ ಪ್ಲಸ್ y ಇದೆ, ನಮ್ದು ಆನ್ಸರ್ ಮುಗೀತಂತ. ಬಟ್ ಆನ್ ದ ಅದರ್ ಹ್ಯಾಂಡ್ ಈಕ್ವಲ್ಸ್ ಟು q ಇರಬೇಕು. q ಅನ್ನೋದು ಫಂಕ್ಷನ್ ಆಫ್ ಎಕ್ಸ್ ಆಗಿರ್ಬೇಕು. ಆದ್ರೆ ನಿಮ್ದು q ಜಾಗದಲ್ಲಿ y ಕೂಡ ಇದೆ. ಕರೆಕ್ಟ್ ಅಲ್ವಾ? ಸೊ ನಿಮ್ದು ಫಂಕ್ಷನ್ ಯಾವ ತರ ಆಗಿರ್ಬೇಕು? dy by dx ಪ್ಲಸ್ py ಈಕ್ವಲ್ಸ್ ಟು q. ಓಕೆ, y ಇದೆ, y ಗೆ ಕೊಯಿಫಿಷಿಯಂಟ್ 1 ಇದೆ, ಪರವಾಗಿಲ್ಲ. ಆದ್ರೆ p ಮತ್ತೆ q ಎರಡು ಫಂಕ್ಷನ್ಸ್ ಆಫ್ ಎಕ್ಸ್ ಆಗಿರ್ಬೇಕು. ಬಟ್ q ಇಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಗಡಿಬಿಡಿ ಮಾಡ್ಕೋಬೇಡಿ. ಮ್ಯಾಮ್ ಪಿ ಜಾಗದಲ್ಲಿ 1 ಇದೆ, ಸೊ ಡೈರೆಕ್ಟ್ ಆಗಿ p1 ಆಯ್ತು, ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ 1 dx. ನೋ. ಸೊ ಸ್ವಲ್ಪ ಕ್ವಶನ್ಸ್ ಯಾವಾಗ್ಲೂ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಹೇಗೆ ಇದೆ ಕೊಟ್ಟಿರೋ ಫಾರ್ಮ್, ಕ್ಯೂ ಜಾಗದಲ್ಲಿ ಬರೀ ಎಕ್ಸ್ ಇಲ್ಲ. ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ಬೋದು ನಾನಿಲ್ಲಿ? ಐ ಕ್ಯಾನ್ ಡಿವೈಡ್ ಈಚ್ ಟರ್ಮ್ ಬೈ ಎಕ್ಸ್. ಕರೆಕ್ಟ್? ಇದನ್ನಂತ ಸ್ವಲ್ಪ ಈಸಿಲಿ ಮಾಡ್ಕೊಳ್ಳಬಹುದು. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಏನ್ ಹೇಳುತ್ತೆ? y ಯಾವಾಗ್ಲೂ ಇಲ್ಲೇ ಇರ್ಬೇಕು. ಹೌದಾ? ಸೊ ನಾವ್ ಏನ್ ಮಾಡೋಣ, ಮಿಕ್ಕಿರೋ y ಟರ್ಮ್ ಅನ್ನ ಈ ಕಡೆ ತಗೊಂಡ್ ಬರೋಣ. ಏನಾಗುತ್ತೆ? ಮೈನಸ್ y ಬೈ ಎಕ್ಸ್ ಆಗುತ್ತೆ. ಓಕೆ, 1 ಬೈ ಎಕ್ಸ್ ಹಂಗೆ ಇರ್ಲಿ. ಈಗ ಈ ಎರಡು ಟರ್ಮ್ ನಲ್ಲಿ ನಾನು ಏನ್ ಕಾಮನ್ ತಗೋಬಹುದು? y ಕಾಮನ್ ತಗೋಬಹುದು. ಹೌದಾ? ಸೊ ಫಸ್ಟ್ ಟರ್ಮ್ ನಲ್ಲಿ ಏನ್ ಉಳಿತು? 1 ಉಳಿತು. ಸೆಕೆಂಡ್ ಟರ್ಮ್ ನಲ್ಲಿ 1 ಬೈ ಎಕ್ಸ್ ಉಳಿತು. Now it is 1 by x. Yes, now it is in standard form. Yes, dy by dx plus p into y equals to q. So ನಮ್ಗೆ ಬೇಕಾಗಿರೋದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾತ್ರ. Therefore p ಜಾಗದಲ್ಲಿ ಏನಿದೆ?
1 minus 1 by x dx. So integration of 1 is x minus integration of 1 by x is log x. ಸರಿನಾ? ಈ ತರ ನೀವು ಡೈರೆಕ್ಟ್ ಇಡಬಹುದು, ಆದ್ರೆ ಆಪ್ಷನ್ಸ್ ನೋಡಿದ್ರೆ ಈ ತರ ಆಪ್ಷನ್ ಇಲ್ಲ. ಸೊ ವಿ ಹ್ಯಾವ್ ಟು ಸಾಲ್ವ್ ಫರ್ದರ್. ಸೊ ದಿಸ್ ಇಸ್ e to the power x. ಇದನ್ನ ಹೇಗ್ ಬರಿಬಹುದು ನಾನು? ಬೈ ರೂಲ್ ಆಫ್ ಇಂಡೈಸಸ್ ಇಂದ ಈ ತರ ಬರಿಬಹುದು. ಬಿಕಾಸ್ ಇಫ್ ಬೇಸ್ ಇಸ್ ಸೇಮ್ ವಿ ಕ್ಯಾನ್ ಆಡ್ ದ ಪವರ್ಸ್ and vice versa. Now this is nothing but minus ಅಂದ್ರೆ minus 1 ಕರೆಕ್ಟಾ? ಸೊ ಇದನ್ನ ಹೇಗ್ ಬರಿಬಹುದು ನಾನು? ಬೈ ದ ಪ್ರಾಪರ್ಟಿ ಆಫ್ logarithm like this, log p to the power n. Okay, so now this is e to the power x. Now exponential and log are inverse of each other, so ಇಲ್ಲಿ ಏನು ಉಳಿತು? x to the power minus 1. x to the power minus 1 ಅಂದ್ರೆ nothing but 1 by x. So what is your integrating factor? E to the power x divided by x. Which option is correct? Option C. Okay, as simple as that. ಏನು ಸ್ವಲ್ಪ ಇಲ್ಲಿ ಫಸ್ಟ್ ಇಂಡೈಸಸ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ, ಅದಾದ್ಮೇಲೆ ಸ್ವಲ್ಪ ಲಾಗ್ ಪಿ ಟು ದ ಪವರ್ ಎನ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ. ಓಕೆ, ಏನದು? ಈ ಮೈನಸ್ 1 ಅನ್ನ ನಾನಿಲ್ಲಿ ಎಕ್ಸ್ ಟು ದ ಪವರ್ ಮೈನಸ್ 1 ಅಂತ ಬರ್ಕೋಬಹುದು. ದಟ್ಸ್ ಇಟ್. Similarly, next question. Find the integrating factor of the differential equation 1 minus x square dy by dx minus xy equals to 1. Okay, yes, integrating factor ಅಂತ ಕ್ವಶನ್ ಇದೆ ಅಂದ್ಮೇಲೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಮ್ಯಾಮ್ ಯಾವ ಯಾವ ಫಾರ್ಮ್ ನಲ್ಲಿ ಬರುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ಮೇಲೆ ಅದು dy by dx ಪ್ಲಸ್ py ಅಥವಾ dx by dy ಅದೇ ಫಾರ್ಮ್ ನಲ್ಲಿ ಬಂದೇ ಬರುತ್ತೆ. ಈಗ ನೋಡ್ಬೋದು ಏನಿದೆ, dy by dx ಇದೆ, y ಇದೆ. ಓಕೆ, ಆದ್ರೆ coefficient of dy by dx 1 ಅಂತಾನೆ ಇರಬೇಕು. ಸೊ ಡಿವೈಡ್ 1 minus x square throughout. ಸೊ dy by dx minus x upon 1 minus x square into y equals to 1 upon 1 minus x square. Now you can see that purely it is in the form of standard form. ಸೊ ನೀವು ಇವಾಗ ಕಂಪೇರ್ ಮಾಡಿದ್ರೆ ಪಿ ಜಾಗದಲ್ಲಿ ಏನಿದೆ? ಮೈನಸ್ ಎಕ್ಸ್ ಅಪಾನ್ 1 minus x square ಇದೆ. ಆ ಮೈನಸ್ ಅನ್ನ ಮರಿಬೇಡಿ, ಬಿಕಾಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ಪ್ಲಸ್ ಪಿ ವೈ. ಓಕೆ, ಎಸ್. ಸೊ ನಾವು ಐ ಹ್ಯಾವ್ ಟು ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಏನ್ ಹೇಳುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? e to the power integration of p dx. Okay, so this is minus x upon 1 minus x square dx. ಏನಾಯ್ತಿದು? ರಾಷನಲ್ ಫಂಕ್ಷನ್ ಆಯ್ತು. ರಾಷನಲ್ ಫಂಕ್ಷನ್ ಬಂದಾಗ ಎಷ್ಟು ಮೆಥಡ್ಸ್ ಗೊತ್ತು ನಮ್ಗೆ? ಒಂದು ಸಬ್ಸ್ಟಿಟ್ಯೂಷನ್ ಗೊತ್ತು, ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತು, ಅಥವಾ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್, ಅಥವಾ ಲೊಗಾರಿದಮಿಕ್ ಗೊತ್ತು. ಏನು? If differentiation of denominator is present in numerator, then it becomes log f. ಹೌದಾ? Just we will see what is differentiation of 1 minus x square. This is 0 minus 2x. ನಮ್ಗೆ ಮೈನಸ್ ಇದೆ, ಎಕ್ಸ್ ಇದೆ, ಬರೀ ಏನಿಲ್ಲ 2 ಇಲ್ಲ. ಸೊ ನಾವು ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2 ಮಾಡೋಣ. ಸೊ ನಾವು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಇಸ್ ಪ್ರೆಸೆಂಟ್ ಇನ್ ನ್ಯೂಮರೇಟರ್. 1 by 2 ಹಂಗೆ ಉಳಿತು. ಇದು ಡೈರೆಕ್ಟ್ ಆಗಿ ಏನಾಯ್ತು? ಲಾಗ್ 1 minus x square ಆಯ್ತು. ಯಾಕೆ? 1 minus x square is minus 2x and it is there. Okay, again if you apply the property of log, ಇದೇನಾಯ್ತು? log 1 minus x square to the power 1 by 2 ಆಯ್ತು. Now these are inverse of each other. ಏನ್ ಉಳಿತು? 1 minus x square to the power 1 by 2, which is nothing but root of 1 minus x square. So the answer is root 1 minus x square, option C. Yes, is this clear? Yes, clear to everyone? Okay. Next. If x ln x dy by dx plus y equals to 2 ln x, then y of e equals to 2. ಹಾಗಾದ್ರೆ y of e square ಎಷ್ಟಾಗುತ್ತೆ? ಓಕೆ, ಸೊ ಕ್ಲಿಯರ್ ಆಗಿ ನೋಡ್ಬೋದು, ತುಂಬಾ ಈಸಿಲಿ ಐಡೆಂಟಿಫೈ ಮಾಡೋ ಕ್ವೆಶನ್. dy by dx plus py equals to q ಫಾರ್ಮ್ ನಲ್ಲಿ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು.
dy by dx coefficient ನ ಏನಿದೆ x ln x ಇದೆ. ಸೊ I have to divide throughout by x ln x. ಏನ್ ಸಿಗುತ್ತೆ dy by dx plus 1 upon x ln x y equals to ಇಲ್ಲಿ ln x ಕ್ಯಾನ್ಸಲ್ ಆಗುತ್ತೆ, ಡಿವೈಡೆಡ್ ಬೈ x ಉಳ್ಕೊಳ್ಳುತ್ತೆ. ಇವಾಗ y ಆಫ್ ಇ ಕೇಳ್ತಾ ಇದ್ದಾರೆ ಅಂದ್ರೆ ಸೊಲ್ಯೂಷನ್ ಫೈಂಡ್ ಮಾಡ್ಬೇಕು ನಾವು. ಸೊ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕಿಂತ ಮುಂಚೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಪಿ ಜಾಗದಲ್ಲಿ ಏನಿದೆ 1 upon ln x ಇದೆ dx. ಓಕೆ, ಸೊ ಈ ತರ ಜಸ್ಟ್ ನಾವು ಒಂದು ಮಾಡಿದ್ವಿ. ln x ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಇದೇನಾಗುತ್ತೆ 1 by x dx ಆಗುತ್ತೆ. ಕರೆಕ್ಟಾ? ಸೊ ಇದೇನಾಯ್ತು e ಟು ದ ಪವರ್ 1 by x dx dt ಆಯ್ತು. ಇದು 1 upon t ಆಯ್ತು, which is nothing but e to the power log t, which is nothing but t. ಅಂದ್ರೆ t ಅಂದ್ರೆ ಏನ್ ತಗೊಂಡ್ವಿ ln x. Okay, fine. So now we'll go for the solution. ಏನ್ ಹೇಳುತ್ತೆ solution? y into integrating factor equals to integration of q into integrating factor plus c. Okay, q ಏನಿದೆ 2 by x ಇದೆ. So anyhow that 2 is constant only. Again you are getting 1 by x ln x dx plus c. Okay, so ಇದನ್ನ ಡೈರೆಕ್ಟ್ ಆಗಿ ನೀವು ಬೇಕಂದ್ರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ವಿ ಕ್ಯಾನ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಹಿಯರ್ ಅಗೇನ್. ಯಾಕೆ ln x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1 by x ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ 1 by x dx equals to dt. ಸೊ ಇದೇನಾಯ್ತು 2 times 1 by x dx is dt, this is t plus c. Okay, so this is 2 times t square by 2. Integration of t with respect to t is t square by 2. So 2 cancel ಆಯ್ತು. ಈ ಕಡೆ ಏನು ಉಳಿತು y ln x, t ಏನಂತ ತಗೊಂಡಿದ್ವಿ ln x whole square plus c. ಇಷ್ಟು ಉಳಿತು. ದಿಸ್ ಇಸ್ ಯರ್ ಜನರಲ್ ಸೊಲ್ಯೂಷನ್. ಈ ಜನರಲ್ ಸೊಲ್ಯೂಷನ್ ಇಂದ ಫಸ್ಟ್ ಏನ್ ಹೇಳ್ತಾ ಇದ್ದಾರೆ y ಆಫ್ e ಈಕ್ವಲ್ಸ್ ಟು 2 ಅಂತ ಹೇಳಿದ್ದಾರೆ. ಅಂದ್ರೆ ಇಫ್ x is e then y is 2. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಸಿ ಫೈಂಡ್ ಔಟ್ ಮಾಡೋಣ. ಸೊ ದಿಸ್ ಇಸ್ 2 into ln e equals to ln e whole square plus c. Now ln e is again identity, ಅಂದ್ರೆ ಇದು 1 ಆಯ್ತು, ಹೌದಾ? This is again 2 into 1. So how much I'll get? C as this is 2 and this is 1. 2 minus 1, 1 ಆಯ್ತು. So value of c is 1. ಇದನ್ನ ಯೂಸ್ ಮಾಡ್ಕೊಂಡು ನಾವು ವಿಲ್ ಫೈಂಡ್ y of e square. y of e square ಅಂದ್ರೆ when x equals to e square. So where is your general solution? Equation 1. Okay, so this is y of ln e square equals to again ln of e square plus c ಎಷ್ಟು ಸಿಕ್ತು 1 ಅಂತ ಸಿಕ್ತು. ಕರೆಕ್ಟಾ? ನಾ here if you apply the property of log p to the power n, ಏನ್ ಹೇಳುತ್ತೆ p into log. ಓಕೆ, ಅದೇ ತರ ಇಲ್ಲೇನಾಯ್ತಿದ್ದು ಅಗೇನ್ ದಿಸ್ ಇಸ್ 1. ಬಟ್ ln e is nothing but again identity, log ಮತ್ತೆ exponential. ಸೊ ಇಲ್ಲಿ ಏನು ಉಳಿತು y into 2. This is 2 plus 1. Correcta? So this is 2y equals to 3. So the value of y is 3 by 2. So the final answer is 3 by 2, which is option B. Okay. Yes. Again, very simple. Bari y of e is 2 anta kottidru. That much we have to solve. Next. Okay, this is homogeneous. 1 second. I have mixed matched the questions. Okay. This we just now solve, no? Yes. Next question. Please read the question.
and please identify which category it falls into. ಯಾವ ಮೆಥಡ್ ಅಪ್ಲೈ ಮಾಡಬಹುದು ಇಲ್ಲಿ? ಏನ್ ಹೇಳ್ತಾರೆ? What is the solution of the differential equation? X square minus 2x plus 2y square dx plus 2xy dy equals to 0. Okay. So ಸ್ವಲ್ಪ ವೇರಿಯೇಬಲ್ ಸಪರೇಬಲ್ ನೋಡಿದ್ರೆ ಇನಿಷಿಯಲಿ ಕಷ್ಟ ಆಗುತ್ತೆ. Okay. So think a little bit how you can adjust. ಫಸ್ಟ್ ನಾನು ಇದನ್ನ ಹೇಗ್ ಬರಿಬಹುದು? ಸ್ವಲ್ಪ dy by dx ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. ಸೊ ಈ dx ಅನ್ನ ಹಂಗೆ ಇಟ್ಟು ಇದನ್ನ ಈ ಕಡೆ ಹಾಕಿದ್ರೆ ಇದು ಎಷ್ಟಾಯ್ತು? 2xy dy ಆಯ್ತು. ಓಕೆ, ಸರಿ, ಏನೋ ಟ್ರೈ ಮಾಡೋಣ. ವೇರಿಯೇಬಲ್ ಸಪರೇಬಲ್ ಆಗುತ್ತಾ? ಇಲ್ಲ, ಆಗಲ್ಲ. ಯಾಕಂದ್ರೆ ಈ 2y ಸ್ಕ್ವೇರ್ dx ಜೊತೆನೆ ಮೂವ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ವಾಟ್ ಐ ಕ್ಯಾನ್ ಡೂ ಹಿಯರ್ ಇಸ್ ಐ ಕ್ಯಾನ್ ಡಿವೈಡ್ ಬೋತ್ ಸೈಡ್ಸ್ ಬೈ dx. ಈ dx ಅನ್ನ ಆ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ? ಇದು 2x ಆಯ್ತು, ಇದು 2y ಸ್ಕ್ವೇರ್ ಆಯ್ತು. ಯು ಹ್ಯಾವ್ ಮೇಡ್ dx ಇಂಡಿಪೆಂಡೆಂಟ್. ಸೊ ಇದು ಈ ತರ ಬರಿಬಹುದು, dy by dx ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? ಓಕೆ, ವಾಟ್ ಐ ಕ್ಯಾನ್ ಡೂ ನೌ ನೆಕ್ಸ್ಟ್? ಫ್ರಮ್ ದಿಸ್ can it make positive? Okay, so one dy by dx ಸಿಗ್ತಾ ಇದೆ. ಇದರಿಂದ ನಮ್ಗೆ ಯಾವ ತರ ಬೇಕು? dy by dx plus py. ಓಕೆ, ಸೊ dy by dx ಜೊತೆ y ಟರ್ಮ್ಸ್ ನ ಒಂದೇ ಕಡೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು y ಟರ್ಮ್ ಇದೆ, ಇದನ್ನ ಹಂಗೆ ಇಡ್ತೀನಿ. ಇದ್ರ ಜೊತೆ y ಟರ್ಮ್ ಇದೆ, ಇದನ್ನ ಈ ಕಡೆ ತಗೊಂಡ್ ಬರೋಣ. ಇದೇನಾಯ್ತು? dy by dx ಆಯ್ತು. ರಿಮೈನಿಂಗ್ ಟರ್ಮ್ಸ್ ವಿ ವಿಲ್ ಶಿಫ್ಟ್. ಯಾವುದು? ಇದನ್ನ. ಓಕೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ದಿಸ್. ವಾಟ್ ವಿ ಕ್ಯಾನ್ ಡೂ ನೆಕ್ಸ್ಟ್? First, what I can do here is, yes, here little bit adjustment you have to do. See here, ಇದೇನಿದೆ? ಇಲ್ಲಿ ಒಂದು 2y dy by dx ಅನ್ನೋದಿದೆ. ಓಕೆ, ಸ್ವಲ್ಪ ರೀಡ್ ಮಾಡಿ ಅದನ್ನ. 2y dy by dx. ಏನು 2y dy by dx ಅಂದ್ರೆ nothing but, is it nothing but derivative of y square? Yes. Okay, y square derivative ಏನಾಗುತ್ತೆ? 2y, and again y ಏನಾಗುತ್ತೆ? dy by dx. So little bit how I can rearrange this is 2y square plus ಈ x ಹಂಗೆ ಉಳಿಯುತ್ತೆ. ಇದನ್ನ ನಾನು derivative of y square ಅಂತ ಬರಿಬಹುದು. ಓಕೆ, derivative of y square ಅಂತ ಬರಿಬಹುದು. Fine. So for now I will keep it as it is, or we can just write like this only, 2y dy by dx. Okay, fine, no problem. ನಮ್ಗೆ ಪ್ರಾಬ್ಲಮ್ ಬರ್ತಾ ಇರೋದು dy by dx ಇಂದ ಅಲ್ಲ. ಓಕೆ, dy by dx ಅಡ್ಜಸ್ಟ್ ಆಗ್ತಾ ಇದೆ. ನಮ್ಗೆ ಬೇಕಾಗಿರೋದು ಬರೀ y, ಆದ್ರೆ ನಮ್ಗಿಲ್ಲಿ y ಸ್ಕ್ವೇರ್ ಸಿಗ್ತಾ ಇದೆ. ಓಕೆನಾ? ಸೊ ಈ y ಸ್ಕ್ವೇರ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ವಾಟ್ ವಿ ಕ್ಯಾನ್ ಡೂ ಇಸ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನೋಡೋಣ. ಸೇ ಸಮ್ ವೇರಿಯೇಬಲ್ t. ಓಕೆ, ಸೊ ನಾವ್ ಯು ಕ್ಯಾನ್ ಸಿ ದಟ್ ಇದ್ರ ಡೆರಿವೇಟಿವ್ ಏನಾಗುತ್ತೆ? 2y dy by dx ಈಕ್ವಲ್ಸ್ ಟು dt. ಕರೆಕ್ಟ್? ಸೊ ಆ 2y dy by dx ಏನೋ ಸ್ವಲ್ಪ ಎಲಿಮಿನೇಟ್ ಆದಂಗ ಅನ್ಸ್ತಾ ಇದೆ, ನೋಡೋಣ. ಫೈನ್. ಸೊ 2y ಸ್ಕ್ವೇರ್ ಯು ಹ್ಯಾವ್ ಟೇಕನ್ t ಪ್ಲಸ್ x ಹಂಗೆ ಉಳಿತು. 2y dy by dx ಏನಾಯ್ತು? dt ಈಕ್ವಲ್ಸ್ ಟು, ಈ ಕಡೆ ಏನು ಉಳಿಯುತ್ತೆ ಹಂಗೆ, ಸಾರಿ, dt by dx ಅಲ್ವಾ? We are doing with respect to x. So this is x square. So little bit I will rearrange dt by dx plus 2t, 2x minus x square. Now this is exactly in the standard form. Only in place of y variable we have t variable ashte. Okay, rest everything is with respect to x only. Only this x I have to divide both sides. So what I'll get here? 2 by x t equals to, ಇಲ್ಲಿ x divide ಮಾಡಿದ್ರೆ ಒಂದ್ಸಲ x cancel ಆಗುತ್ತೆ, ಇಲ್ಲಿ ಒಂದ್ಸಲ x cancel ಆಗುತ್ತೆ. So now you can see that it is exactly in the form of dy by dx plus py equals to 2 minus x, where in the place of y we have t. ಅಷ್ಟೇ. Okay, therefore integrating factor, integration of, ಇಲ್ಲೇನಿದೆ? 2 by x ಇದೆ. Okay, so this is 2 times 1 by x ಏನಾಯ್ತು? log x, which is nothing but log x square
ಸೊ ಇದು ಐಡೆಂಟಿಟಿ ಆಯ್ತು. ದಿಸ್ ಇಸ್ ಎಕ್ಸ್ ಸ್ಕ್ವೇರ್. ಎಸ್, ದೇರ್ ಫೋರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಯ್ತು ಸೊಲ್ಯೂಷನ್. ಏನ್ ಹೇಳುತ್ತೆ ಸೊಲ್ಯೂಷನ್? y ಇಂಟು, ಆದ್ರೆ y ಜಾಗದಲ್ಲಿ ಏನಿದೆ ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ಸ್ ಟು, ಓಕೆ, ಪಿ ಜಾಗದಲ್ಲಿ ಏನಿದೆ 2 ಮೈನಸ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಪ್ಲಸ್ ಸಿ. ಸೊ ದಿಸ್ ಇಸ್ ಟಿ ಎಕ್ಸ್ ಸ್ಕ್ವೇರ್. ಇದೇನಾಯ್ತು ಇವಾಗ 2x square minus x cube integration if you solve the bracket. So now you can integrate. 2 ಹಂಗೆ ಉಳಿತು. x square ಏನಾಯ್ತು? x cube by 3 ಆಯ್ತು. ಇದು x to the power 4 ಆಯ್ತು plus c. Okay, this is tx square. Fine. ನಮ್ಗೆ ಬೇಕಾಗಿರೋದು ಬರೀ y ಮಾತ್ರ, ಅಂದ್ರೆ t ಮಾತ್ರ. You can divide x square throughout. If you divide x square throughout, ಇಲ್ಲಿ 1 ಟೈಮ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 1 ಟೈಮ್ ಉಳ್ಕೊಳ್ಳುತ್ತೆ. ಇಲ್ಲಿ 2 ಟೈಮ್ಸ್ ಕ್ಯಾನ್ಸಲ್ ಆಗಿ 2 ಟೈಮ್ಸ್ ಉಳ್ಕೊಳ್ಳುತ್ತೆ. ಅಂಡ್ ಹಿಯರ್ ವಿಲ್ ಗೆಟ್ ಸಿ ಬೈ ಎಕ್ಸ್ ಸ್ಕ್ವೇರ್. ಜಸ್ಟ್ ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ ಟಿ. ವಾಟ್ ಇಸ್ ಟಿ ವಿ ಹ್ಯಾಡ್ ಟೇಕನ್? ವೈ ಸ್ಕ್ವೇರ್. ಸೊ 2x by 3 minus x square by 4 plus c by x square. And that's your final answer. ಸೊ ಈ ತರ ಯಾವ ಆಪ್ಷನ್ ಅಲ್ಲಿ ಇದೆ? ಸಾರಿ, ಸ್ಕ್ವೇರ್ ಇದು ಆಪ್ಷನ್ B. No, not B, C. Option C. So your answer is option C. Okay. So ಇಲ್ಲಿ ವೇರಿಯೇಬಲ್ ಸಪರೇಟ್ ಮಾಡಕ್ ಆಗ್ಲಿಲ್ಲ. ಸೊ dy by dx ಅಂತ ಬರ್ಕೊಂಡ್ವಿ. dy by dx ಜೊತೆ y ಟರ್ಮ್ಸ್ ಬರ್ಕೊಂಡ್ವಿ. ಓಕೆ, dy by dx ಜೊತೆ ಈ ಕೋಯಿಫಿಷಿಯಂಟ್ ಅನ್ನ ಹೇಗೋ ಅಡ್ಜಸ್ಟ್ ಮಾಡ್ಬೋದು. ಆದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಈಕ್ವೇಶನ್ ಅಲ್ಲಿ y ಬೇಕು, y ಸ್ಕ್ವೇರ್ ಅಲ್ಲ. ಸೊ y ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ ಆಗಿ 1 by 1 ಎಲ್ಲ ಸಬ್ಸ್ಟಿಟ್ಯೂಟ್ ಆಗ್ತಾ ಹೋಯ್ತು. ಸೇಮ್ ಯು ಗಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಬರೀ y ವೇರಿಯೇಬಲ್ ಜಾಗದಲ್ಲಿ x ವೇರಿಯೇಬಲ್ ಬಂತು ಅಷ್ಟೇ. ಓಕೆ, ಎಸ್. ನೆಕ್ಸ್ಟ್, ಎಸ್, ವೆರಿ ಈಸಿ ಕ್ವೆಶನ್. ಆಮೇಲೆ ಪ್ರತಿ ಸಲ dy by dx plus py ಫಾರ್ಮ್ ನಲ್ಲಿ ಅಡ್ಜಸ್ಟ್ ಆಗ್ಬೇಕಂತ ಏನಿಲ್ಲ. ಓಕೆ, ಸೊ ವಿ ಸಾ ಸರ್ಟನ್ ಕ್ವೆಶನ್ಸ್ ಆನ್ ದಿಸ್. ನೌ ವಿ ವಿಲ್ ಸಿ ಅದರ್ ವೇ ಅರೌಂಡ್. ಯಾವುದು ಅದರ್ ವೇ ಅರೌಂಡ್? 2 dx by dy plus px equals to q. ಈ ಫಾರ್ಮ್ ನಲ್ಲಿ ಒಂದೆರಡು ಕ್ವೆಶನ್ಸ್ ನೋಡ್ಕೊಂಡ್ ಬಿಡೋಣ, ಬಿಕಾಸ್ ಬೋತ್ ಆರ್ ಇಂಪಾರ್ಟೆಂಟ್. ಇದು ಆ ಫಾರ್ಮ್ ನಲ್ಲೇ ಬರುತ್ತೆ. ನೋಡೋಣ ಯಾಕೆ ಆ ಫಾರ್ಮ್ ನಲ್ಲಿ ಬರುತ್ತೆ. ಓಕೆ, ಸೊ ಏನಿದೆ ಇಲ್ಲಿ? if x plus 2y cube dy by dx is equals to y, then which of the following options is correct? Means which is the solution. ಸರಿನಾ? ಓಕೆ, ಈಗ ನೋಡ್ಬೋದು dy by dx ಏನೋ ಇದೆ, ಆದ್ರೆ ಇಲ್ಲಿ ಪ್ಲಸ್ y ಅನ್ನೋದು ಇದೆ. ಓಕೆ, y ನ ನಾನು ಈ ಕಡೆ ತಂದ್ರೆ ಈ ತರ ಸಿಗ್ಬಹುದು. ಓಕೆ, ಇದೇನೋ ಅಡ್ಜಸ್ಟ್ ಆಗ್ತಾ ಇದೆ. ಆದ್ರೆ ನೀವು ಇದನ್ನ ಯಾವಾಗ ಡಿವೈಡ್ ಮಾಡ್ತೀರಾ, ಕ್ಯೂ ಏನ್ ಬರುತ್ತೆ, ಕಂಪ್ಲೀಟ್ ಆಗಿ ಕ್ಯೂ ಏನಿರ್ಬೇಕು? ಫಂಕ್ಷನ್ ಆಫ್ ಎಕ್ಸ್ ಆಗಿರ್ಬೇಕು. ಆದ್ರೆ ಅದು ಕಂಪ್ಲೀಟ್ ಆಗಿ ಫಂಕ್ಷನ್ ಆಫ್ ಎಕ್ಸ್ ಇಲ್ಲ, ಎಕ್ಸ್ ಪ್ಲಸ್ 2y ಕ್ಯೂಬ್ ಇದೆ. ಕರೆಕ್ಟ್ ಅಲ್ವಾ? ಹೇಗ್ ಮಾಡ್ಬೋದು? ಇನ್ ಸಚ್ ಕೇಸಸ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಅಡ್ಜಸ್ಟ್ಮೆಂಟ್. ಓಕೆ, ವಾಟ್ ಐ ಕ್ಯಾನ್ ಡೂ, ವಿ ವಿಲ್ ಸಿ. ಈಗ ಬೈ ಚಾನ್ಸ್ ನಾನು ಹಂಗೆ ಇದನ್ನ ಇಟ್ಟು ಈ ತರ ಬರೆದ್ರೆ, ಕೆನ್ ಐ ಡಿವೈಡ್ ಈಚ್ ಟರ್ಮ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತಾ? ಇಲ್ಲ, ಆಗದೇ ಇಲ್ಲ. ಕರೆಕ್ಟ್ ಅಲ್ವಾ? ಇದನ್ನ ಫ್ಲಿಪ್ ಮಾಡಿ ನೋಡೋಣ. ಫ್ಲಿಪ್ ಮಾಡಿದ್ರೆ ಏನ್ ಸಿಗ್ಬೋದು ನನ್ಗೆ? ಇಫ್ ಐ ಟೇಕ್ ಇನ್ವರ್ಸ್, ಈ ತರ ಏನೋ ಸಿಗ್ತಾ ಇದೆ. ಸರಿನಾ? ನೌ ಕ್ಯಾನ್ ಐ ಡಿವೈಡ್ ಈಚ್ ಟರ್ಮ್ ಬೈ ವೈ? ಎಸ್, ಐ ಕ್ಯಾನ್. ಸೊ ಇಫ್ ಐ ಕ್ಯಾನ್, ನೋಡೋಣ ಏನ್ ಸಿಗುತ್ತೆ. ಹಿಯರ್ ಐಲ್ ಗೆಟ್ ಎಕ್ಸ್ ಬೈ ವೈ, ಹಿಯರ್ ಐಲ್ ಗೆಟ್ 2y ಸ್ಕ್ವೇರ್. ಕರೆಕ್ಟ್? ಓಕೆ, ಸೊ ನಮ್ಗೆ ಏನ್ ಹೇಳುತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್? ದಿಸ್ ಇಸ್ ವಾಟ್ ಇಟ್ ಸೇಸ್. ಸೊ ಕ್ಯೂ ಮತ್ತೆ ಪಿ ಎರಡು ಫಂಕ್ಷನ್ಸ್ ಆಫ್ y ಆಗಿರ್ಬೇಕು. ಅದ್ರ ಜೊತೆ ಒಂದು ಎಕ್ಸ್ ಬರಬೇಕು. ಸೊ ಇದ್ರ ಜೊತೆ ಇಲ್ಲಿ ಒಂದು ಎಕ್ಸ್ ಇದೆ. ಸೊ ಇದು ಫಂಕ್ಷನ್ ಆಫ್ y ಇದೆ, ಇದು ಫಂಕ್ಷನ್ ಆಫ್ y ಇದೆ. ಎಸ್, ಸೊ ಯು ಹ್ಯಾವ್ ಅಡ್ಜಸ್ಟೆಡ್. ಸೊ dx by dy, ಈ ಟರ್ಮ್ ಅನ್ನ ಈ ಕಡೆ ತಗೊಂಡೋದ್ರೆ x by y ಆಯ್ತು. ಈ ಕಡೆ ಏನು ಉಳಿತು? 2y ಸ್ಕ್ವೇರ್. ಸೊ ನಾವು ಯು ಕ್ಯಾನ್ ಜಸ್ಟ್ ರೀರೈಟ್ ದಿಸ್ ಆಸ್ ವಾಟ್?
minus 1 upon y into x equals to 2y square. So now you can see that it is in standard form. P ಜಾಗದಲ್ಲಿ ಏನಿದೆ minus 1 by y ಇದೆ, q ಜಾಗದಲ್ಲಿ ಏನಿದೆ 2y square ಇದೆ. ಕರೆಕ್ಟ್? ಸೊ ಕೊಟ್ಟಿರೋ dy by dx ಈ ತರ ಇತ್ತು, ಏನು ಸಪ್ರೇಟ್ ಆಗ್ಲಿಲ್ಲ. ಅದನ್ನ ಜಸ್ಟ್ ಇನ್ವರ್ಸ್ ಮಾಡ್ಕೊಂಡ್ರೆ ಈ ತರ ಅಡ್ಜಸ್ಟ್ ಆಯ್ತು. ಸೊ now it is your second form. So now integrating factor will become e to the power p dy. Okay, so p ಏನಿದೆ minus 1 by y dy. So minus 1 by y dy ಅನ್ನೋದು ಏನಾಯ್ತು minus log y, which you can write as log y to the power minus 1. ಇದು inverse ಆಯ್ತು. So integrating factor is y to the power minus 1 ಅಂದ್ರೆ 1 by y. Therefore now the solution ಏನ್ ಹೇಳುತ್ತೆ solution? x into integrating factor equals to q into q ಏನಿದೆ 2y square into integrating factor plus c. Okay, so ಇಲ್ಲಿ ಒಂದು y time cancel ಆಯ್ತು, 2 ಹಂಗೆ ಉಳಿತು. integration of y is y square by 2. So 2 cancel ಆಯ್ತು, x by y equals to y square plus c, and that's your required solution. Which option is correct? Option C is correct. ಸರಿನಾ? x by y, y square ನ ಈ ಕಡೆ ತಂದ್ರೆ minus y square ಆಯ್ತು equals to c. So this is the question based on second method. Okay, yes. ಅದೇ ತರ ಮತ್ತೊಂದು ಕ್ವೆಶನ್ ಇದೆ, ನೋಡೋಣ. ಏನ್ ಹೇಳ್ತಾರೆ? dx by dy minus x log x, sorry, minus x log x divided by 1 plus log x equals to e to the power y divided by 1 plus log x. ಸ್ವಲ್ಪ one second. Okay, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ನೋಡಿದ ತಕ್ಷಣ dx by dy ಇದೆ, ಎಸ್, ಆದ್ರೆ ಸ್ವಲ್ಪ ಡಿಫಿಕಲ್ಟ್. ಯಾಕೆ ನೋಡಿ, ಇಲ್ಲಿ ಏನ್ ಹೇಳುತ್ತೆ? it should be dx by dy minus px equals to q, where p and q are both in y functions ಅಂತ ಹೇಳುತ್ತೆ. ಅದೇ ತರ ಇರಬೇಕು. ಓಕೆ, dx by dy ಇದೆ, ಆದ್ರೆ p ಅನ್ನೋದು ಒಂದು y ನಲ್ಲಿ ಫಂಕ್ಷನ್ ಆಗಿದ್ದು x ಹಂಗೆ ಇರಬೇಕು. ಓಕೆ, ಇಲ್ಲೇನೋ ಒಂದು x ಹಂಗೆ ಇದೆ, ಆದ್ರೆ ಉಳಿದಿರೋ ಫಂಕ್ಷನ್ ಕೂಡ x ನಲ್ಲೇ ಇದೆ. ಆಮೇಲೆ ಈ ಕಡೆ ಕೂಡ q ಅನ್ನೋದು ಕಂಪ್ಲೀಟ್ ಆಗಿ ಫಂಕ್ಷನ್ ಇನ್ y ಇರಬೇಕು, ಆದ್ರೆ ಇಲ್ಲ. ಇದನ್ನ ಅಡ್ಜಸ್ಟ್ ಮಾಡ್ಬೋದು, ಆದ್ರೆ ಈ x ಇದೆ, x ಜೊತೆ p ಅನ್ನೋದು ಫಂಕ್ಷನ್ ಇನ್ y ಆಗಿರ್ಬೇಕು, ಆದ್ರೆ ಇಲ್ಲಿ ಫಂಕ್ಷನ್ ಇನ್ x ಇದೆ. ಸೊ ಹೇಗೆ ಅಡ್ಜಸ್ಟ್ ಮಾಡ್ತೀರಾ? I'll give you one moment. I'll write the question enlarge. Just think a little bit. dx by dy ಏನೋ ಇದೆ, x ಅನ್ನೋದು ಇದೆ, ಆದ್ರೆ ಇದು ಸ್ಟಿಲ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. x ಅನ್ನೋದು ಇದೆ, ಆದ್ರೆ ಸ್ಟಿಲ್ ಇಟ್ ಇಸ್ ನಾಟ್ ಸ್ಯಾಟಿಸ್ಫೈಯಿಂಗ್. ವೈ? ಬಿಕಾಸ್ p ಜಾಗದಲ್ಲಿ ಫಂಕ್ಷನ್ ಇನ್ y ಇರಬೇಕು, ಆದ್ರೆ ಇದು ಫಂಕ್ಷನ್ ಇನ್ x ಇದೆ. ಹೌದಾ? ವಾಟ್ ಐ ಕ್ಯಾನ್ ಡೂ? ನಿಮ್ಗೆ ಅದನ್ನ ಫಂಕ್ಷನ್ ಇನ್ y ತರಬೇಕು, ಹೇಗಾದ್ರೂ ಮಾಡಿ. y ಇರ್ಲಿ, ಕಾನ್ಸ್ಟೆಂಟ್ ಇರ್ಲಿ, ಏನಾದ್ರೂ ಇರ್ಲಿ. ಓಕೆ, px, that p can be constant also, but it should be in px form. Okay, what I can do? Now see here, ಇಲ್ಲಿ ಡಿನಾಮಿನೇಟರ್ 1 plus log x ಇದೆ, ಇಲ್ಲೂ ಡಿನಾಮಿನೇಟರ್ 1 plus log x ಇದೆ. I will multiply throughout by 1 plus log x. Okay, ನೋಡೋಣ ಏನ್ ಸಿಗುತ್ತೆ. If I multiply, here I'll get 1 plus log x. Here that 1 plus log x cancels. Here also it cancels. So ಸ್ವಲ್ಪ ಏನೋ ಆ y ಫಂಕ್ಷನ್ ಅನ್ನ ಸ್ವಲ್ಪ ಫ್ರೀ ಆಫ್ x ಮಾಡಿದ್ವಿ. ಕರೆಕ್ಟಾ? RHS ನಲ್ಲಿ ನೋಡ್ಬೋದು, ಸ್ವಲ್ಪ ಏನೋ ಫ್ರೀ ಆಗ್ತಾ ಇದೆ. ನೆಕ್ಸ್ಟ್, ವಾಟ್ ಐ ಕ್ಯಾನ್ ಡೂ ಫಾರ್ ದಿಸ್? ಇಲ್ಲಿ ನನ್ಗೆ ಇನ್ನು ಸಿಗ್ತಾ ಇಲ್ಲ, x ಇದೆ, x ಜೊತೆ p ಇನ್ನು ಸಿಗ್ತಾ ಇಲ್ಲ. What I will do here is just observe this function and this function. Okay,
ಲೆಟ್ x log x equals to some t ಅಂತ ಅನ್ಕೊಳ್ಳಿ. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡೋಣ. ಇಫ್ ಐ ಡಿಫ್ರೆನ್ಸ್ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಟರ್ಮ್ x is 1 log x ಹಂಗೆ ಉಳಿತು ಪ್ಲಸ್ x as it is differentiation of log x is 1 by x dx equals to det. So ಇಲ್ಲಿ x cancel ಆಯ್ತು. So what I'll get here 1 plus log x dx equals to dt. Okay, so exact ಈ ತರ ಇರೋ ಟರ್ಮ್ಸ್ ನಮ್ ಕ್ವೆಶ್ಚನ್ ಅಲ್ಲಿ ಇದಾವೆ, ಹೌದಾ? So what I can do here is, sorry, so 1 plus log x dx ಏನಾಯ್ತು, ಇಷ್ಟ ಆಯ್ತು, ಸರಿನಾ? therefore ಈಗ ಈಕ್ವೇಶನ್ 1 ನಲ್ಲಿ 1 plus log x dx dt ಆಯ್ತು. ಈ ಡಿವೈಡೆಡ್ ಬೈ dy ಹಂಗೆ ಉಳಿತು. x log x ಅನ್ನ ನಾವು t ಅಂತ ತಗೊಂಡ್ವಿ, ಇದು ಹಂಗೆ ಉಳಿತು, ಹೌದಾ? ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಈಸ್ ಇಟ್ ಎಕ್ಸಾಕ್ಟ್ಲಿ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್? ಎಸ್, dx by dy plus tx equals to q, ವೇರ್ ಬರೀ x ಜಾಗದಲ್ಲಿ t ಅಷ್ಟೇ ಇದೆ, ಹೌದಾ? ಸೊ x ಜಾಗದಲ್ಲಿ t ಇರಬೇಕು ಇದೆ, p ಜಾಗದಲ್ಲಿ ಒಂದೇನೋ ಕಾನ್ಸ್ಟೆಂಟ್ ಬಂತು, q ಜಾಗದಲ್ಲಿ ಕಂಪ್ಲೀಟ್ ಆಗಿ y ಫಂಕ್ಷನ್ ಇರಬೇಕು, y ಫಂಕ್ಷನ್ ಬಂತು. ಸೊ ನಾವ್ ಇಟ್ ಈಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. therefore if you compare, p ಜಾಗದಲ್ಲಿ ಏನಿದೆ -1, therefore integrating factor e to the power -1 dy. So it is e to the power -y. therefore solution ಏನ್ ಹೇಳುತ್ತೆ, x into x ಜಾಗದಲ್ಲಿ ಏನ್ ಬಂತು ನಮ್ಗೆ, t ಬಂತು, into integrating factor q into q ಏನ್ ಬಂತು, e to the power y integrating factor dy plus c. so now it is very simple, just integrate ಮಾಡ್ತಾ ಹೋಗಿ. okay, now here e to the power 0 you will get, ಯಾಕೆ plus y minus y, e to the power 0 is nothing but 1. so integration of 1 ಏನಾಗುತ್ತೆ, integration of 1 is y. okay, so that's your final answer. ಇಲ್ಲ ಅಂದ್ರೆ t ಬೇಕಲ್ವಾ ನಮ್ಗೆ, ಬರೀ x ಬೇಕು. ಸೊ ಇದನ್ನ ಈ ಕಡೆ ಹಾಕಿದ್ರೆ e to the power y y ಆಯ್ತು, plus c into e to the power y. okay, put back the value of t ಎಷ್ಟು ತಗೊಂಡಿದ್ವಿ, x log x ಅಂತ ತಗೊಂಡಿದ್ವಿ. so this is e to the power y y c into e to the power y. that's your final answer. so let us check for the options. okay, ಈ ತರ ಆಪ್ಷನ್ ಇಲ್ವಾ, ಸರಿ, ಏನ್ ಮಾಡೋಣ, ಇಲ್ಲಿ ಫಸ್ಟ್ ಪ್ರಾಪರ್ಟಿ ಅಪ್ಲೈ ಮಾಡೋಣ, n log p, ಇದೇನಾಗುತ್ತೆ, log x to the power x ಆಗುತ್ತೆ, ಸರಿನಾ? e to the power y y c. ಓಕೆ ಫೈನ್. ಈಗ ನಮ್ಗೆ ಈ ಲಾಗ್ ಅನ್ನ ಮತ್ತೆ ಓಪನ್ ಮಾಡ್ಬೇಕಲ್ವಾ, ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಲಾಗ್ ಇಲ್ಲ. ಲಾಗ್ ಅನ್ನ ಹೇಗೆ ಕ್ಯಾನ್ಸಲ್ ಔಟ್ ಮಾಡ್ಕೋತೀರಾ, ಬೈ ಟೇಕಿಂಗ್ ಎಕ್ಸ್ಪೋನೆನ್ಷಿಯಲ್. ಯಾಕೆ, ಎಕ್ಸ್ಪೋನೆನ್ಷಿಯಲ್ ಇಸ್ sorry, exponential and log are inverse of each other. so exponential ಎರಡು ಕಡೆ ತಗೊಂಡ್ರೆ ಇದೇನಾಗುತ್ತೆ, x to the power x, ಇಲ್ಲಿ e to the power ಬಂದ್ಬಿಡುತ್ತೆ, ಹೌದಾ? e to the power y y plus c into e to the power y. so this is e to the power, ಎರಡು ಕಡೆ ಏನ್ ಕಾಮನ್ ಇದೆ, e to the power y, ಏನು ಉಳಿಯುತ್ತೆ, y plus c. okay, so y plus c, that you can rearrange as one more constant. okay, c value find ಮಾಡ್ಬೇಕಲ್ವಾ ನಾವು, c value find ಮಾಡೋದಕ್ಕೆ ಕಂಡೀಷನ್ ಕೊಟ್ಟಿದ್ರು, y of 1 equals to 0. yes, if you put y of 1 equals to 0, you'll get the value of c as 0. yes, so you will get here e to the power y into y. so this is your final answer, x to the power x. so ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ. if y of 1 equals to 0 ನ ನೀವು ಇಲ್ಲಿ ಹಾಕೊಂಡ್ರೆ, ಯಾವುದು ಇಲ್ಲಿ ಹಾಕೊಂಡ್ರೆ c value 0 ಬರುತ್ತೆ, and that's your final answer. okay, so this is again based on dx by dy. yes, I'll give you a moment, just go through the solution.
Okay, we'll move on. Okay, so this we finished, this we finished, this also we finished. Okay, this is done. One second. Okay, this we finished. This is remaining. This is done. This is done. Okay, so this was based on your second method. We'll go to third method now. What is third method? The third method is, one second, homogeneous method. Homogeneous yen herutte? When you are not able to do the variable separable or this dy by dx plus py form, yen herutte? You have to put y equals to vx, differentiate both sides with respect to x. You will get this, substitute this in the original function, then separate the variables. Idu homogeneous method. Adre ಏನು condition homogeneous ಗೆ ಒಂದು f of x by y ಈ ತರ ನಿಮ್ದು ಫಂಕ್ಷನ್ ಇದ್ರೆ ಡಿಗ್ರಿ ಸೇಮ್ ಆಗಿರ್ಬೇಕು. ಏನು ಡಿಗ್ರಿ ಸೇಮ್ ಆಗಿರ್ಬೇಕಂದ್ರೆ, ಈಗ ಒಂದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳಿ, ಇದೆ ಅನ್ಕೊಳ್ಳೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ ಇದೆ ಅಂತ ಅನ್ಕೊಳ್ಳೋಣ. ಯಾವಾಗ ಹೋಮೋಜಿನಿಯಸ್ ಅಂತ ಹೇಳ್ತೀವಿ, ಒಂದ್ ವೇಳೆ ಎಕ್ಸ್ ನ ಲ್ಯಾಂಬ್ಡಾ ಎಕ್ಸ್ ಅಂತ, ವೈ ಅನ್ನ ಲ್ಯಾಂಬ್ಡಾ ವೈ ಅಂತ ರೀಪ್ಲೇಸ್ ಮಾಡಿದ್ರೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನಲ್ಲಿ ಲ್ಯಾಂಬ್ಡಾ ಡಿಗ್ರಿ ಒಂದೇ ಬರಬೇಕು. ಈಗ ಇಲ್ಲೇನಾಗುತ್ತೆ, ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ, ಇಲ್ಲೂ ಸ್ಕ್ವೇರ್ ಆಗುತ್ತೆ, ಇಲ್ಲಿ ಲ್ಯಾಂಬ್ಡಾ ಎಕ್ಸ್ ಇಂಟು ಲ್ಯಾಂಬ್ಡಾ ವೈ ಆಗುತ್ತೆ. ಈಗ ನ್ಯೂಮರೇಟರ್ ನಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಅನ್ನೋದು ಕಾಮನ್ ಇದೆ, ಆಮೇಲೆ ಡಿನಾಮಿನೇಟರ್ ನಲ್ಲಿ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಏನಾಯ್ತು, ಲ್ಯಾಂಬ್ಡಾ ಸ್ಕ್ವೇರ್ ಆಯ್ತು. ಸೊ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡದ್ರಲ್ಲೂ ಲ್ಯಾಂಬ್ಡಾ ಡಿಗ್ರಿ ಒಂದೇ ಇದೆ. ಈ ತರ ಒಂದೇ ಇದ್ರೆ ಅದನ್ನ ಹೋಮೋಜಿನಿಯಸ್ ಅಂತ ಕರಿತೀವಿ. ಐ ಹೋಪ್ ಎವ್ರಿ ಒನ್ ರಿಮೆಂಬರ್ಸ್. ಒಂದ್ ವೇಳೆ ಹೋಮೋಜಿನಿಯಸ್ ಇದ್ರೆ ಈ ಮೆಥಡ್ ಅಪ್ಲೈ ಮಾಡಿ ಏನ್ ಮಾಡ್ತೀವಿ, ವೇರಿಯೇಬಲ್ ಸಪರೇಟ್ ಮಾಡ್ಕೋತೀವಿ. ವಿ ಅನ್ನೋದು ಒಂದು ಸಪರೇಟ್ ಮಾಡ್ಕೋತೀವಿ, ಎಕ್ಸ್ ಅನ್ನೋದು ಒಂದನ್ನ ಸಪರೇಟ್ ಮಾಡ್ಕೋತೀವಿ. ಕರೆಕ್ಟಾ? ಸೊ that we will see now 1 or 2 questions. So the first question, if x square plus y square dy equals to xy dx, then y of 1 is 1, y of x naught is e, then what is the value of x naught? ಈಗ ಫಸ್ಟ್ ಕೊಟ್ಟಿರೋ ಕ್ವಶನ್ ಅನ್ನ ಬರ್ಕೊಳ್ಳೋಣ, which is x square plus y square dy equals to xy dy by dx. ಸ್ವಲ್ಪ ಯೋಚನೆ ಮಾಡಿ, ಕ್ಯಾನ್ ವಿ ಸಪರೇಟ್ ದ ವೇರಿಯೇಬಲ್ಸ್ ಡೈರೆಕ್ಟ್ಲಿ? ಆಗಲ್ಲ. ಯಾಕೆ? ಈ ಎಕ್ಸ್ ಅನ್ನೋದು ಡಿ ವೈ ಜೊತೆನೆ ಮೂವ್ ಆಗುತ್ತೆ. ಫೈನ್. ನೆಕ್ಸ್ಟ್, ಇವನ್ ಇಫ್ ಯು ವಾಂಟ್ ಟು ರೈಟ್ ದಿಸ್ ಅಸ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ಸೊ ನಾನು ಡಿ ವೈ ಬೈ ಡಿ ಎಕ್ಸ್ ಈ ಕಡೆ ಬರ್ದು ಇದನ್ನ ಈ ಕಡೆ ಹಾಕಿ ಈ ತರ ಬರ್ಕೊಂಡ್ರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಅನ್ನೋ ಫಾರ್ಮ್ ಬರುತ್ತಾ? ಇಲ್ಲ. ಆ ಪ್ಲಸ್ ಪಿ ವೈ ಪ್ಲಸ್ ಪಿ ಎಕ್ಸ್ ಅನ್ನೋ ಫಾರ್ಮು ಬರಲ್ಲ ಇಲ್ಲಿ, ಬಿಕಾಸ್ ಇದನ್ನ ನೀವು ಅಷ್ಟು ಈಸಿಯಾಗಿ ಸಪರೇಟ್ ಮಾಡಕ್ ಆಗಲ್ಲ. ಸೊ ವಿ ವಿಲ್ ಚೆಕ್ ಹೋಮೋಜಿನಿಯಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ಬರುತ್ತೆ, ಸೊ ಇಲ್ಲೂ ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ, ಇಲ್ಲೂ ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ. ಇಫ್ ಯು ಟೇಕ್ ಕಾಮನ್, ದಟ್ ಇಸ್ ಲ್ಯಾಂಬ್ಡಾ ಸ್ಕ್ವೇರ್. ಡಿಗ್ರಿ ಸೇಮ್ ಆಯ್ತು. ಸೊ ಡಿಗ್ರಿ ಸೇಮ್ ಆಗಿದ್ರಿಂದ ಹೋಮೋಜಿನಿಯಸ್ ಆಯ್ತು. ಡೈರೆಕ್ಟ್ಲಿ ವಿ ವಿಲ್ ಗೋ ಫಾರ್ ಅವರ್ ಮೆಥಡ್. ಏನ್ ಹೇಳುತ್ತೆ ಮೆಥಡ್? ಪುಟ್ y equals to vx, differentiating both sides with respect to x, ಏನ್ ಸಿಗುತ್ತೆ? dy by dx is v as it is, differentiation of x is 1, x as it is, differentiation of v is dv by dx by product rule. Okay, so ಈಗ ನಿಮ್ದು ಒರಿಜಿನಲ್ ಈಕ್ವೇಶನ್ ಏನಾಯ್ತು? v plus dy by dx ಇಷ್ಟ ಆಯ್ತು. ಓಕೆ, ಇದನ್ನ ಏನ್ ತಗೊಂಡ್ರಿ? vx ಅಂತ. This is x square, ಇದೇನಾಗುತ್ತೆ? v square x square. ಸರಿನಾ? So this is v plus x dv by dx. ಇಲ್ಲೇನಾಯ್ತು? x square v ಆಯ್ತು, ಇಲ್ಲಿ x square plus v square ಆಯ್ತು, x square ಆಯ್ತು. Now what is common in RHS? x square is common everywhere. So if you take x square common from numerator and denominator, x square cancel ಆಗುತ್ತೆ. ಏನ್ ಉಳಿಯುತ್ತೆ? v upon 1 plus v. ಸರಿನಾ? Now we will try to separate the variables. So this is v upon 1 plus v minus v. If you take the LCM, I'll get here minus v square
this cancels x dv by dx. Okay, so this is x dv by dx minus v square divided by 1 plus v. ಸರಿನಾ? ಈಗ ನಾವು ವೇರಿಯೇಬಲ್ಸ್ ಅನ್ನ ಸಪರೇಟ್ ಮಾಡಬೇಕು. ಸೊ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ವಾಟ್ ಐ ಗೆಟ್ ಹಿಯರ್ 1 plus v divided by v square minus dx upon x. ಓಕೆ, ಸೊ ಇಷ್ಟೇನೋ ಸಿಗ್ತಾ ಇದೆ. ಎಲ್ ಎಚ್ ಎಸ್ ನ ಹೇಗೆ ಇಂಟಿಗ್ರೇಟ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಬರಲ್ಲ ಅಲ್ವಾ? ಕ್ಯಾನ್ ಐ ರೈಟ್ ದಿಸ್ ಆಸ್ 1 by v square? ಇದು 1 by v ಆಗುತ್ತೆ. ಓಕೆ, ಸ್ವಲ್ಪ ಇಲ್ಲೇನೋ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲೇನಾಯ್ತು? ಎಕ್ಸ್ ಆಯ್ತು. ಸೊ ವಿ ಹ್ಯಾವ್ ಸಪರೇಟೆಡ್ ದ ವೇರಿಯೇಬಲ್ಸ್. ನೌ ಯು ಕ್ಯಾನ್ ಇಂಟಿಗ್ರೇಟ್. ಓಕೆ, ಸೊ 1 by v square ಇಂಟಿಗ್ರೇಷನ್ ಏನಾಯ್ತು? ಮೈನಸ್ 1 by v. 1 by v ಏನಾಯ್ತು? ಲಾಗ್ v. ಇದೇನಾಯ್ತು? ಮೈನಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಸೊಲ್ಯೂಷನ್. ಅಥವಾ ಇಫ್ ಯು ವಾಂಟ್ ಟು ರೀಅರೇಂಜ್ ಪಾಸಿಟಿವ್ ಟರ್ಮ್ಸ್ ನ ಒಂದ್ ಕಡೆ ಬರ್ದು ಇದನ್ನ ಪಾಸಿಟಿವ್ ಮಾಡ್ಕೊಂಡು ಇದನ್ನ ಪಾಸಿಟಿವ್ ಮಾಡ್ಕೊಂಡ್ರೆ ಈ ತರ ಆಗುತ್ತೆ. ಸರಿನಾ? ನಾವು ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ ವಿ. ವಿ ಏನಂತ ತಗೊಂಡಿದ್ವಿ? y was vx, so v will be y by x. So this is log y by x plus log x 1 by y by x. Okay, so if you apply log a by b, this is log a minus log b. So log x cancel agutte. Log y equals to, here it becomes x by y plus c. That's your required solution. ಯಾವುದು? ಜನರಲ್ ಸೊಲ್ಯೂಷನ್. ಅವ್ರು ಕೇಳಿರೋದು ಪರ್ಟಿಕ್ಯುಲರ್ ಸೊಲ್ಯೂಷನ್. ಏನೇನು? ಫಸ್ಟ್ ಕಂಡೀಷನ್ y of 1 is 1. ಅಂದ್ರೆ y is 1, x is 1. So log 1 is 0. c ಎಷ್ಟಾಯ್ತು? ಮೈನಸ್ 1. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಮತ್ತೊಂದು ಹೇಳಿದ್ದಾರೆ. y of x naught is e. ಅಂದ್ರೆ x is x naught, y is e. ಅಂದ್ರೆ ಮತ್ತೆ ಏನಾಗುತ್ತೆ? ಇದು y e ಆಗುತ್ತೆ, x x naught ಆಗುತ್ತೆ, y is e, c ವ್ಯಾಲ್ಯೂ ವಿ ಗಾಟ್ as 1. ಸೊ ಲಾಗ್ e ಅನ್ನೋದು ಮತ್ತೆ 1 ಆಯ್ತು. ಕರೆಕ್ಟಾ? ಈ ಮೈನಸ್ 1 ಅನ್ನ ಈ ಕಡೆ ತಂದ್ರೆ ಇಷ್ಟ ಆಯ್ತು. ಸೊ x ನಾಟ್ ಎಷ್ಟು ಸಿಗುತ್ತೆ? ಇದರಿಂದ 2e ಅಂತ ಸಿಗುತ್ತೆ. ಹಾಗಾದ್ರೆ ಅವ್ರು ಕೇಳಿರೋದೇನು? x ನಾಟ್ ವ್ಯಾಲ್ಯೂ ಎಷ್ಟು ಬಂತು? x ನಾಟ್ ವ್ಯಾಲ್ಯೂ, 1 second, what we did wrong? x 2e ಬಂತ? 1 second. Did I miss any one v anywhere? ಇದು 1 by 2 ಬರ್ಬೇಕಲ್ಲ? The answer should be root 3e. Did I miss any one v term anywhere? Just please check if I did the mistake in any one term. ಇದು xy, x square, y square ಅಲ್ವಾ? Yes, correct. Here it was v square. So ಇದೆಲ್ಲ ಕಡೆ v square ಆಗುತ್ತೆ. So this should be v cube. This is v square. Okay, so v square andre, okay, I have given you the solution. Please try a little bit. The integration same ಉಳಿಯುತ್ತೆ. Integration will get directly only.
Only here you will be left with this. Okay, so avaga, I'll just write the solution here. You should get log x. Okay, log x ಸಿಗುತ್ತೆ, log v ಕರೆಕ್ಟ್ ಸಿಗುತ್ತೆ. ಇಲ್ಲಿ 1 ಟೈಮ್ v ಜಾಸ್ತಿ ಆಯ್ತಲ್ಲ, ಹಾಗಾದ್ರೆ ಓಕೆ ಅದು 1 v ಆಯ್ತು, ಇದು 2v ಸ್ಕ್ವೇರ್ ಸಿಗುತ್ತೆ, ಹೌದಾ? ಪ್ಲಸ್ ಸಿ. This should be the solution. With this, please try this. Okay, you'll get the answer as √3. Try ಮಾಡ್ತೀರಾ ಅದೊಂದು? ಇಲ್ಲಿ ಒಂದು ಮಿಸ್ಟೇಕ್ ಆಯ್ತು. Here it is v square. Here it should be v square. I wrote v. That's the problem. Okay. Try this one. This is very easy. Integration ತುಂಬಾ easy ಇದೆ. Try this one. Okay. So one I have taken on homogeneous. One more I'll do and we can finish off. The given question is, what is the solution of the differential equation? Okay. So this is the differential equation given. Let us see which condition it satisfies. Okay. So ನೋಡಿದ ತಕ್ಷಣ ಅಂತೂ ಗೊತ್ತಾಗ್ತಾ ಇಲ್ಲ, but this I can write as like this by the property of indices. Correct. Now from both terms, what I can take common? E to the power minus y I can take common. So ಏನೋ ಈ ತರ ಉಳಿತಾ ಇದೆ, ಹೌದಾ? ಓಕೆ, ಇದರಿಂದ ಈ ಟರ್ಮ್ ಇಂದ ನೀವು ನಿಮ್ಗೆ ಅವೈಲೇಬಲ್ ಇರೋ 3 ಮೆಥಡ್ಸ್ ಅಲ್ಲಿ ಯಾವ ಮೆಥಡ್ ತರ ಇದನ್ನ ಬರ್ಕೋಬಹುದು? 1 ಸೆಕೆಂಡ್ ಯೋಚನೆ ಮಾಡಿ. Give you one more hint. ಈ ಮೈನಸ್ y ನ ನಾನು ಪ್ಲಸ್ y ಅಂತ ಬರಿಬಹುದು, ಕರೆಕ್ಟಾ? ಓಕೆ, ನಾವು ಕ್ಯಾನ್ ಯು ಥಿಂಕ್ ವಿಚ್ ಮೆಥಡ್ ವಿ ಕ್ಯಾನ್ ಅಪ್ಲೈ ಹಿಯರ್? ತುಂಬಾ ಈಸಿ ಇದೆ, ನಿಮ್ ಕಣ್ಮುಂದೆ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವೇರಿಯೇಬಲ್ ಸಪರೇಟ್ ಆಗುತ್ತಾ ಇಲ್ಲಿ? ಈಸಿಯಾಗಿ ನೋಡಿ. ಇಫ್ ಐ ಕ್ರಾಸ್ ಮಲ್ಟಿಪ್ಲೈ, do they get separated very easily? Yes. Okay. So simple variable separable. Now you can integrate both sides. So integration of y with respect to y hange ulitu. Idu ashte ulitu. This is x cube by 3 plus c. And that's your required solution. Ashte. 2 steps. Very simple CET question. Yavdu option agutte nimge ivaga idu? Option C. Yes, as simple as that. Okay. So here I have completed all the methods. If you have any other questions, if you get anywhere, you can discuss in the class. Okay. So all methods we completed, order and different degree we completed, and second exercise problems also we completed. Keep practicing. Next class ಅಲ್ಲಿ probability ತಗೊಂತೀನಿ, and that will be the last chapter of your second PUC KCET. Okay. So ಸ್ವಲ್ಪ next class ಗೆ ಬರೋಕ್ಕಿಂತ ಮುಂಚೆ probabilities ಇದ್ದು definitions, theorems, properties, results, formula, conditional probability, base theorem ಎಲ್ಲ ಸ್ವಲ್ಪ formula ನೋಡ್ಕೊಂಡು ಬನ್ನಿ. Okay. For now, I will end the class, and this is the end of differential equations. Thank you. Take care till then. And this week, I will take 2 more classes on Friday and Saturday, and I will finish off probability. So basically, this week we will finish off your syllabus. Okay. Yes. Thank you.